ನಮ್ಮ ಬ್ಯಾಂಕ್ಗಳು ಮತ್ತು ನಾವು ಫೋನಲ್ಲಿ ಹಾಕೊಳ್ಳೋ ಬ್ಯಾಂಕಿಂಗ್ ಆ್ಯಪ್ಗಳಿರ್ತಾವಲ್ಲ ಇದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಯಾಕಂದರೆ ಬ್ಯಾಂಕ್ಗಳೂ ಬಿಡ್ತಾ ಇಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆನೂ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡೋದನ್ನು ಬಿಡ್ತಾ ಇಲ್ಲ. ಹಾಗಾದರೆ ನಮ್ಮ ಹಣ, ನಮ್ಮ ಒಡವೆ, ನಮ್ಮ ವೈಯಕ್ತಿಕ ಡೇಟಾಗಳು ಬ್ಯಾಂಕಲ್ಲಿಟ್ಟರೆ ನಿಜಕ್ಕೂ ಇನ್ನು ಮುಂದಕ್ಕೂ ಸೇಫಾ? ಇದು ಚರ್ಚೆ ಮಾಡಬೇಕಾಗಿರೋ ವಿಚಾರ. ಗೆಸ್ಟ್ಗಳಿದ್ದಾರೆ. ಇವತ್ತಿನ ಡಿಸ್ಕಷನನ್ನು ಬಹಳ ಅರ್ಥಪೂರ್ಣವಾಗಿ ಆ್ಯಂಡ್ ನಿಮ್ಮೆಲ್ಲರಿಗೂ ಅರ್ಥ ಮಾಡಿಸುವ ಜೊತೆಗೆ ನಾವು ಎಚ್ಚರಿಕೆಯನ್ನು ತಗೊಳ್ಬೇಕಾಗಿರೋದು ಎಲ್ಲೆಲ್ಲಿ ಎಡವಿದ್ದೀವಿ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಗೆಸ್ಟ್ಗಳಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಸೈಬರ್ ತಜ್ಞ ಫಣೀಂದ್ರ ಅವರಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಆರ್ ಜಿ ಮುರಳೀಧರ್, ತೆರಿಗೆ ಸಲಹೆಗಾರರು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಕಾಶ್ ಮಂಡೋತ್, ಫೆಡರೇಷನ್ ಆಫ್ ಟ್ರೇಡರ್ ಅಸೋಸಿಯೇಷನ್ ಅಧ್ಯಕ್ಷರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸಪೇಟೆಯಿಂದ ಗ್ರಾಹಕ ಸಂತೋಷ್ ಝೂಮ್ ಲೈವ್ಗೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ವೆಲ್ಕಮ್ ಮಾಡ್ಕೊಳ್ತೀನಿ. ಸಂತೋಷ್ ಅವರೇ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಎಸ್, ಬರ್ತೀನಿ ನಾನು ನಿಮ್ಮ ಹತ್ರ. ಫಣೀಂದ್ರ ಅವರೇ, ಈ OTP ಹಂಚ್ಕೊಳ್ಬೇಡಿ, ಹ್ಯಾಕ್ ಆದರೆ ಗೋಲ್ಡನ್ ಆರ್ ಇದನ್ನೆಲ್ಲ ಬಳಸ್ಕೊಳ್ಳಿ ನಮಗೆ ನೀವು ಬುದ್ಧಿ ಹೇಳ್ತಾ ಇದ್ರಿ ಇಲ್ಲಿ ತನಕ. ಬಟ್ ಬ್ಯಾಂಕಿಂಗ್ ಆ್ಯಪ್ಗಳು ಕೂಡ ಇಷ್ಟೊಂದು ಡೇಂಜರ್ ಪರಿಸ್ಥಿತಿಲಿ ಇದಾವ ಅಂತ ಆತಂಕ ಶುರುವಾಗುತ್ತೆ. ಮೊದಲನೇದಾಗಿ ನಿಮ್ಮ ಓಪನಿಂಗ್ ಕಾಮೆಂಟ್ ಏನು ಇಂಥ ವಿಚಾರಗಳಿಗೆ? ಮೇಡಮ್ ನೋಡಿ, ನೋ ಸಿಸ್ಟಮ್ ಈಸ್ ಸೆಕ್ಯೂರ್ಡ್ ಅನ್ಲೆಸ್ ದೇರ್ ಈಸ್ ಅ ಹ್ಯೂಮನ್ ಇಂಟರ್ವೆನ್ಷನ್ ಅಂತ ಹೇಳ್ತಾರೆ. ಅಂದರೆ ದ ಬಿಗ್ಗೆಸ್ಟ್ ಥ್ರೆಟ್ ಫಾರ್ ಸೈಬರ್ ಸೆಕ್ಯೂರಿಟಿ ಈಸ್ ಅ ಹ್ಯೂಮನ್ ಬೀಯಿಂಗ್ ಹಿಮ್ಸೆಲ್ಫ್. ಎಷ್ಟೇ ಒಳ್ಳೆ ಪ್ಲಾಟ್ಫಾರ್ಮ್ ಇಟ್ಕೊಂಡು ಯಾವುದೇ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡಿದ್ರು ಕೂಡ ಮನುಷ್ಯ ಮಾಡುವಂಥ ಒಂದು ತಪ್ಪಿನಿಂದ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಕಾಂಪ್ರಮೈಸ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಇದು. ಸೊ ಹವೆವರ್ ಈ ಒಂದು ಹಂತದಲ್ಲಿ ನಾವು ಯೂಸ್ ಮಾಡ್ತಿರುವಂಥ ಬ್ಯಾಂಕ್ ಅಪ್ಲಿಕೇಶನ್ ಯಾವುದೂ ಕಾಂಪ್ರಮೈಸ್ ಆಗಿಲ್ಲ. ಬಿಕಾಸ್ ಬ್ಯಾಂಕಲ್ಲಿ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಇರುತ್ತದು, ಅದು ಎಫೆಕ್ಟ್ ಆಗಿಲ್ಲ ಈ ಒಂದು ಪ್ರಕರಣದಲ್ಲಿ. ಹವೆವರ್ ಒಂದು ಡೇಟಾ ಏನಿದೆ, ಒಂದು ಡೇಟಾ ಸೆಟ್ ಏನಿದೆ, ಅದು ಯಾವುದೋ ಒಂದು ಸೋರ್ಸ್ ಮುಖಾಂತರ ಲೀಕ್ಔಟ್ ಆಗಿದೆ ಅನ್ನೋ ಒಂದು ವಿಚಾರ ಇವತ್ತು ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಬಟ್ ವಿತ್ ಆಲ್ ಸೆಟ್ ಅಂಡ್ ಡನ್, ಮನುಷ್ಯನ ಒಂದು ಇಂಟ್ರಾಕ್ಷನ್ ಇಲ್ಲದೆ ಹೋದರೆ, ಮನುಷ್ಯನ ಒಂದು ನೆಗ್ಲಿಜೆನ್ಸ್ ಇಲ್ಲದೆ ಹೋದರೆ ಸೈಬರ್ ಸೆಕ್ಯೂರಿಟಿ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರ ಅರ್ಥ ಮಾಡ್ಕೋಬೇಕಿರೋದು ನಾವಿಲ್ಲಿ. ಎಲ್ಲಿ ಎಡವಿದ್ದೀವಿ ಹಾಗಾದರೆ? ಅಲ್ಲ, ಇನ್ಫ್ಯಾಕ್ಟ್ ಈಗ ಇಲ್ಲಿ ತನಕ ನನ್ನ ನಂಬರ್ಗೆ ಯಾರೋ OTP ಕೇಳ್ತಿದ್ರು, ನಾನು ಹೇಳ್ತಾ ಇದ್ದೆ, ಅಥವಾ ನನ್ನ ಡೇಟಾ ಯಾರಿಗೂ ಸಿಗ್ತಾ ಇತ್ತು, ಒಬ್ಬರನ್ನ ಹ್ಯಾಕ್ ಮಾಡ್ತಾ ಇದ್ರು. ಇಡೀ ಸಿಸ್ಟಮ್ನ ಹ್ಯಾಕ್ ಮಾಡ್ತಾರೆ ಅಂದರೆ ಹೌದು, ನೀವು ಸ್ವಲ್ಪ ಸಮಾಧಾನದ ಸುದ್ದಿ ಹೇಳಿದ್ರಿ, ಕೋರ್ ಸಿಸ್ಟಮಿಗೆ ಏನು ಡ್ಯಾಮೇಜ್ ಆಗಿಲ್ಲ ಸದ್ಯ. ಇಲ್ಲ, ಇಲ್ಲಿ ಸಿಸ್ಟಮ್ನ ಹ್ಯಾಕ್ ಮಾಡೋದು ಅಂತ ಕೇಳಿದ್ರೆ ಮೇಡಮ್, ಇದು ಇಟ್ಸ್ ನಾಟ್ ಅನ್ಆಥರೈಸ್ಡ್ ಹ್ಯಾಕಿಂಗ್. ಅಂದರೆ ಒಬ್ಬ ಎಂಪ್ಲಾಯಿಯ ಕ್ರೆಡೆನ್ಷಿಯಲ್ಸ್ನ ಯೂಸ್ ಮಾಡಿಕೊಂಡು ಅವನ ಹೆಸರಲ್ಲಿ ಈ ಒಂದು ಡೇಟಾನ ಆಕ್ಸೆಸ್ ಮಾಡಿ ಸಿಕ್ಕಿರುವಂಥ ಡೇಟಾನ ಡಾರ್ಕ್ ವೆಬ್ಬಲ್ಲಿ ಬಿಟ್ಟು ಲೀಕ್ ಆಗಿರುವಂಥ ಒಂದು ಪ್ರಕರಣ ಇದು. ಒಂದು ಪ್ರಮುಖ ಪ್ರಶ್ನೆ ಕಾಡುತ್ತೆ ಅವಾಗ, ಇದು ಕಳುವಾಗಿರೋದಾ ಅಥವಾ ಒಳಗಿರೋರು ಯಾರಾದರೂ ಮಾರಿರೋದಾ? ಇದ್ರ ಬಗ್ಗೆ ನಾನು ಬರ್ತೀನಿ ಸರ್, ಬರ್ತೀನಿ. ಫಸ್ಟ್ ಓಪನಿಂಗ್ ಕಾಮೆಂಟ್ ಎಲ್ಲರದ್ದು ತಗೊಳ್ತೀನಿ ನಾನು. ಮುರಳಿ ಸರ್, ಈ ಸುದ್ದಿ ಕೇಳ್ತಾ ಇದ್ದಂಗೆ ನಿಮ್ಗೆ ಏನು ಅನ್ನಿಸ್ಬಿಡ್ತು? ವಲ್ನರಬಿಲಿಟಿ ಫ್ಯಾಕ್ಟರ್. ಕೆಲವು ಅಪ್ಲಿಕೇಶನ್ಸ್ನ ಯೂಸ್ ಮಾಡೋದು ಚಟ ಆಗಿದೆ ಜನಕ್ಕೆ. ನನಗೇನೋ ಒಂದು ಐಟಮ್ ಬೇಕು, ನೋಡ್ತಾ ಇರ್ತೀನಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಫೋನ್ ಬಂದರೆ ಅದಕ್ಕೆ ಮುಂಚೆ ಹೇಳ್ತೀನಿ, ಅವರು ಪುಷ್ಟೀಕರಣ ನಾನು ಏನು ನೋಡ್ತಾ ಇದ್ದೀನಿ ಅಂತ ನೋಡೋಕ್ಕೆ ಒಂದು 200-300 ಎಂಪ್ಲಾಯೀಸ್ನ ಇಟ್ಕೊಂಡಿರೋ ಕಳ್ಳ ಫರ್ಮ್ಗಳಿದೆ. ಹೌದು, ಓ ಇವರು ಲೆಹೇರಿಯಾ ಸ್ಯಾರಿ ಹುಡುಕ್ತಾ ಇದ್ದಾರೆ ಅಂತ ಅವ್ರಿಗೆ ಮೆಸೇಜ್ ಬಂದರೆ ಅವರಿಂದ ಫೋನ್ ಬರುತ್ತೆ. ನನ್ನ ಉದ್ವೇಗ, ಹೌದು 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 ನಂಬರ್ ಕೊಡಮ್ಮ ಅಂದರೆ ಕೊಟ್ಬಿಡ್ತಾರೆ. ಸ್ವಲ್ಪ ದಿನದ ಮುಂಚೆ ನಾವು ಕೇಳಿದ್ದೀವಿ, ಪೊಲೀಸ್ ಕಮಿಷನರ್ ಒಬ್ಬರು ಕೊಟ್ಟಿದ್ದಾರೆ OTP. ಅದು ಹ್ಯಾಕಿಂಗ್ ಅನ್ನೋದ್ರ ನನ್ನ ಅರ್ಥ ಹೇಳೋದು, ನನ್ನ OTP, ನನ್ನ ಪಾಸ್ವರ್ಡ್ ನಿಮಗೆ ಕೊಟ್ಟು ನೀವು ದುರುಪಯೋಗಿಸಿದ್ರೆ ಅದು ಹ್ಯಾಕಿಂಗ್ ಅಲ್ಲ, ಅದು ಮೋಸ, ವಂಚನೆ ಆಗುತ್ತೆ. ವಂಚನೆ. ಅದು ಗೊತ್ತಿಲ್ಲದೆ ಇರೋ ಒಂದು ವ್ಯವಸ್ಥೆ ಇಟ್ಕೊಂಡು, ಟೆಕ್ನಿಕಲಿ ಸೌಂಡ್ ವ್ಯವಸ್ಥೆ ಇಟ್ಕೊಂಡು, ಅವನಿಗೆ ಕಳ್ಳತನದ ಬುದ್ಧಿ ಇದ್ದರೆ ಅವನೊಂದು 300 ಜನನ ಸೇರಿಸಿ ಹೇಗೋ ಮಾಡಿ ಬ್ರೇಕ್ ಇನ್ ಮಾಡಿ ಹ್ಯಾಕ್ ಮಾಡಿ ದುಡ್ಡನ್ನ ನಿಮಿಷಾರ್ಧದಲ್ಲಿ ಬೆಂಗಳೂರಿಂದ, ಶ್ರೀಲಂಕಾಯಿಂದ, US ಇಂದ, ಅರಬ್ಬಿಂದ, ದುಬೈಯಿಂದ, ಸಿಂಗಾಪುರ್ಗೆ ಹೋಗೋವರೆಗೂ ತಲುಪಿಸ್ಬಿಡ್ತಾರೆ. ಅದು ಹ್ಯಾಕಿಂಗು. ಇದರಲ್ಲಿ ನಮ್ಮ ಬುದ್ಧಿವಂತಿಕೆ ಏನಿರಬೇಕು ಅಂದರೆ, ಅತಿ ಉದ್ವೇಗದಲ್ಲಿ ಆನ್ಲೈನ್ ವ್ಯಾಪಾರಗಳು ಮಾಡಬಾರ್ದು, ಸಿಕ್ಕಿದ ಆ್ಯಪ್ಗಳನ್ನ ಹಾಕಬಾರ್ದು. ಅಲ್ಲ, ಅದೊಂದು ಚಟ. ನೀವೊಂದು ಬಸ್ ಸ್ಟ್ಯಾಂಡ್ ನೋಡಿ, ಒಂದು ಬಸ್ಸಲ್ಲಿ ನೋಡಿ, ರೋಡಲ್ಲಿ ನೋಡಿ, ಯಾರಾದರೂ ಸೆಲ್ಫೋನ್ ನೋಡ್ದಿರ ನಮ್ಮನ್ನು ರೋಡನ್ನ ನೋಡ್ತಾ ಇರ್ತಾರ? ಸೊ ಹೀಗಿರಬೇಕಾದ್ರೆ 140 ಜನ ಇರೋ 140 ಕೋಟಿ ಜನ ಇರೋ ಸಂಖ್ಯೆಯಲ್ಲಿ 1% ಜನ, 0.5% ಜನ ಮೋಸ ಹೋದ್ರೇನು 100 ಕೋಟಿ ಹೋಯ್ತು. ನಮ್ಮ ದೇಶದಲ್ಲಿ ಒಂದು ₹100 ಹೀಗೆ ಹಾಕಿದ್ರೆ ರೆವಲ್ಯೂಷನ್, ಡಿಮಾನಿಟೈಸೇಷನ್ ಮಾಡಿದ್ರೆ ರೆವಲ್ಯೂಷನ್,
ಯು ಪಿ ಐ ಯೂಸ್ ಮಾಡಿದ್ರೆ ರೆವಲ್ಯೂಷನ್. 20 ಲಕ್ಷಕ್ಕೆ ಮೇಲ್ಪಟ್ಟು ಯು ಪಿ ಐಲಿ ಯೂಸ್ ಮಾಡಿದವರೆಲ್ಲ ಸೇಲ್ಸ್ ಟ್ಯಾಕ್ಸಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತ ನಿಮ್ಮ ವೇದಿಕೆಯಲ್ಲಿ ಇಲ್ಲಿ ಮಾತಾಡಿದ್ದೀವಿ. ದೊಡ್ಡ ಗಲಾಟೆ ಆಗಿದೆ, ಇನ್ನೂ ಆಗ್ತಾಯಿದೆ, ಮುಗಿದಿಲ್ಲ. ಸೇಲ್ಸ್ ಟ್ಯಾಕ್ಸ್ಗೂ ತೊಂದರೆ ಆಗ್ತಾಯಿದೆ, ಡಿಪಾರ್ಟ್ಮೆಂಟವ್ರಿಗೂ ತೊಂದರೆ ಇದೆ, ಡೀಲರ್ಸ್ಗೂ ತೊಂದರೆ ಇದೆ. ಇದೆಲ್ಲ ಲ್ಯಾಕ್ ಆಫ್ ನಾಲೇಜ್ ಅಲ್ಲ, ನಾಲೇಜ್ ಬೀಯಿಂಗ್ ಮಿಸ್ಯೂಸ್ಡ್. ನಿಮಗೆ ಯು ಪಿ ಐ ಉಪಯೋಗಿಸೋಕ್ಕೆ ಬರಲ್ಲ ಅಂದರೆ ನಿಮಗೆ ತೊಂದರೆನೇ ಇಲ್ಲ. ನಿಮಗೆ ಬಂದಿದೆ, ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಅಕೌಂಟಲ್ಲಿ ಜಾಸ್ತಿ ಇಟ್ಟಿದ್ದೀರಾ, ಜಾಗರೂಕತೆ ಇಲ್ದಿರ OTPಗಳ ಬಗ್ಗೆ, ಪಾಸ್ವರ್ಡ್ಗಳ ಬಗ್ಗೆ ಮಾತಾಡ್ತೀರಾ, ಸಿಕ್ಕಿದ್ದನ್ನೆಲ್ಲ ಆನ್ಲೈನಲ್ಲಿ ತೊಗೋತೀರಾ. ಇದು ಸ್ಪ್ರೆಡ್ ಆಗುತ್ತೆ ನಾಲೇಜು. ಪ್ರಪಂಚ ಎಲೆಕ್ಟ್ರಾನಿಕಲಿ ಚಿಕ್ಕದಾಗ್ತಾ ಇದ್ದಷ್ಟು ತೊಂದರೆಗಳು, ಮೋಸಗಳು ಜಾಸ್ತಿ ಆಗ್ತಾ ಇದೆ. ಓಕೆ, ಬಂದೆ ಸರ್. ಪ್ರಕಾಶ್ ಮಂಡುತ್ ಅವರೇ, ವ್ಯಾಪಾರಸ್ಥರಿಗೆ ಈಗಂತೂ ಯಾರು ದುಡ್ಗಿಡ್ಡಲ್ಲಿ ನೀವು ವ್ಯವಹಾರನೇ ಮಾಡಲ್ಲ ಬಿಡಿ. ತಗೊಳ್ಳೋರಾದರೂ ಆಗಲಿ, ನೀವು ಶಾಪ್ ಅವರಾದರೂ ಆಗಲಿ, ಎಲ್ಲವೂ ಯು ಪಿ ಐ. ನಿಮ್ಗಳಿಗೆ ಈ ಸೈಬರ್ ಸೆಕ್ಯೂರಿಟಿ ಅನ್ನೋದು ಎಷ್ಟು ಮಾರಕ ಆಗ್ತಾ ಇದೆ, ಎಷ್ಟು ಭಯ ಹುಟ್ಟಿಸ್ತಾ ಇದೆ? ಮೇಡಮ್ ನೋಡಿ, ಇವಾಗ ಈ ತಂತ್ರಜ್ಞಾನ ಏನಿದೆಯೋ ಅದ್ರ ಬಳಕೆ ಜಾಸ್ತಿ ಆಗಿಬಿಟ್ಟಿದೆ. ಅದ್ರ ಬಳಕೆ ಜೊತೆ ಬೇರೆಯವರು ಅದನ್ನು ಅಡ್ವಾಂಟೇಜ್ ತಗೊಂಡು ಮೋಸ ಮಾಡೋ ಪ್ರವೃತ್ತಿನೂ ಜಾಸ್ತಿ ಹೆಚ್ಚಾಗಿದೆ. ಇವಾಗ ನಾವು ಏನು ಗೊತ್ತಾ, ನಮ್ಮದು ಟ್ರಾನ್ಸಾಕ್ಷನ್ ಆ್ಯಸ್ ಎ ಡೀಲರು, ನಮ್ಮಲ್ಲಿ ಇವತ್ತು ಚೆಕ್ಕು ಇಲ್ಲ RTGS ಅದೆಲ್ಲ ಹೋಗುತ್ತೆ. ಯು ಪಿ ಐನಲ್ಲಿ ಕಮ್ಮಿ ಮಾಡ್ತಾರೆ. ಈ ಸ್ಮಾಲ್ ಡೀಲರ್ಸ್ ಯು ಪಿ ಐನಲ್ಲಿ ಮಾಡ್ತಾರೆ. ದೊಡ್ಡ ಡೀಲರ್ಸ್ ಎಲ್ಲ ಚೆಕ್ಕು, ಆಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ಸು RTGS ಅಲ್ಲಿ ಮಾಡ್ತೀವಿ. ಇಲ್ಲಿ ಏನಾಗಿದೆ ಅಂದರೆ, ಈ ನಮ್ಮ ಎಕ್ಸ್ಪರ್ಟ್ಸ್ ಇಬ್ಬರು ಇದ್ದಾರೆ, ಅವ್ರು ನಿಜ ಹೇಳಿದ್ರು. ಅವ್ರು ಹೇಳ್ತಿದ್ರು, ಇದನ್ನ ದುರ್ಯೋಪಯೋಗ ಹೆಂಗೆ ಪಡಿಸ್ಬೇಕು, ಆ ಪರ್ಸೆಂಟೇಜ್ ಕಮ್ಮಿ ಇದೆ, ಆದರೆ ಅದರ ವಹಿವಾಟು ತುಂಬ ಜಾಸ್ತಿ ಇದೆ. ಸೊ ನಾವು ವ್ಯಾಪಾರ ಮಾಡುವಾಗ ನಾವು ಯಾವಾಗಲೂ ಗಂಭೀರವಾಗ ಆನ್ಲೈನ್ ಟ್ರೇಡಿಂಗ್ ಮಾಡುವಾಗ ವಿ ಶುಡ್ ಬಿ ವೆರಿ ಕೇರ್ಫುಲ್. ಇವಾಗ ಕೆಲವು ಕಡೆ ನಾವು ನೋಡಿದ್ವಿ, ನಾನು ಮೊನ್ನೆ ನೋಡ್ತಿದ್ದೆ, ಬ್ಯಾಂಕ್ ಎಂಪ್ಲಾಯೀಸು ಕೆಲವರು, ನಾನು ಎಲ್ಲರಿಗೂ ಹೇಳಲ್ಲ, ಸಿ ಆ್ಯಸ್ ಈವನ್ ಟುಡೇ ವಿ ಟ್ರಸ್ಟ್ ಬ್ಯಾಂಕ್, ಬಟ್ ಕೆಲವು ವರ್ಗದಲ್ಲಿ, ಇವಾಗ ಸೈಬರಾಬಾದಲ್ಲಿ ಮೊನ್ನೆ ಒಂದು ಆಯಿತು, 7 ಜನ ಅರೆಸ್ಟ್ ಮಾಡಿದ್ದಾರೆ. ಅದು ಲಾರ್ಜ್ ಸ್ಕೇಲು, ಅಂದರೆ KYC ನೀವು ಮಾಡುವಾಗ ಅದನ್ನ ಬೈಪಾಸ್ ಮಾಡೋದು ಅಂಥ ಪ್ರವೃತ್ತಿಗಳೆಲ್ಲ ನಡೆದಿದೆ. ಸೊ ನಮಗೆ ಆನ್ಲೈನ್ ಮಾಡುವಾಗ ನಮ್ಮ ಟ್ರೇಡರ್ಸ್ನ ನಾವು ಪದೇ ಪದೇ ಹೇಳ್ತಿರ್ತೀವಿ, ನೀವು ತುಂಬ ಗಂಭೀರವಾಗಿ ನೀವು ಟ್ರಾನ್ಸಾಕ್ಷನ್ ಮಾಡುವಾಗ ತುಂಬ ಹುಷಾರಾಗಿ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಲಾರ್ಜ್ ಸ್ಕೇಲಲ್ಲಿ ಇವತ್ತು ನಮ್ಮ ಟ್ರೇಡರ್ಸು ತುಂಬ ಜಾಗೃತವಾಗಿದ್ದಾರೆ. ಅದಕ್ಕೆ ಅಷ್ಟು ನಮ್ಮಲ್ಲಿ ಅನಾನುಕೂಲ ಮತ್ತು ಇಂಥ ಫ್ರಾಡ್ಗಳು ತುಂಬ ಕಮ್ಮಿ ಇದೆ, ನಿರ್ದೇಶನಗಳು ಅಂತ ಹೇಳ್ಬೋದು ನಾನು. ಓಕೆ, ಸಂತೋಷ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ನೀವು ಯಾವತ್ತಾದ್ರೂ ಈ ಹ್ಯಾಕಿಂಗ್ ಸಮಸ್ಯೆಯನ್ನ ಅಥವಾ ಸೈಬರ್ ಫ್ರಾಡ್ನ ಎದುರಿಸಿದ್ದೀರಾ? ನಾವಂತೂ ಆ ರೀತಿ ಯಾವುದೇ ರೀತಿಯ ಸಮಸ್ಯೆ ಅನುಭವಿಸಿಲ್ಲ. ಆದ್ರೆ ನಮ್ಮ ಜೊತೆಗಿರ್ತಕ್ಕಂತ ಬಹುತೇಕ ಆಟೋ ಚಾಲಕರು ಅಥವಾ ಇನ್ನಿತರೆ ಸಾರ್ವಜನಿಕರು ದಿನನಿತ್ಯ ನಮ್ಮ ಹತ್ರ ಹೇಳ್ತಾ ಇರ್ತಾರೆ, ಈ ರೀತಿ ನನಗೆಲ್ಲ ಹ್ಯಾಕಿಂಗ್ ಆಯ್ತು, ನನ್ನ ಮೊಬೈಲ್ ಹ್ಯಾಕ್ ಆಯ್ತು, ನನ್ನ ಅಕೌಂಟ್ ಹ್ಯಾಕ್ ಆಯ್ತು ಅಂತ. ಇವತ್ತಿನ ಒಂದು ಅನಾಲಿಸಿಸ್ ನೋಡಿದ್ರೆ ಇಡೀ ಭಾರತ ದೇಶದಲ್ಲಿ ಒಂದು ದಿನಕ್ಕೆ ಸರಾಸರಿ 7,000 ಪ್ರಕರಣಗಳು ದಾಖಲಾಗ್ತಾ ಇದಾವೆ ಸೈಬರ್ ವಂಚನೆ ಸಂಬಂಧಪಟ್ಟಂಗೆ ಅಂತೇಳಿ. ಅದು 7,000 ಅಲ್ಲದೇನೆ ಅದರಿಂದ ಹೊರಗಡೆ ಇರ್ತಕ್ಕಂಥವ್ರು ಬಹಳಷ್ಟು ಜನ ಇರ್ತಾರೆ. ಅಂದ್ರೆ ನಾವು ಸ್ಟೇಷನ್ಗೆ ಹೋಗ್ತೀವಿ, ಕಂಪ್ಲೇಂಟ್ ಅನ್ನು ಕೊಡಕ್ ಹೋಗ್ತೀವಿ. ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ ಪೊಲೀಸ್ ಏನ್ ಹೇಳ್ತಾರೆ, ಇಲ್ಲ ಇದು ಸೈಬರ್ ಕ್ರೈಮಿಗೆ ಹೋಗ್ಬೇಕಂತ. ಬಹುತೇಕ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಸೈಬರ್ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತೇಳಿ ಯಾವುದೇ ಒಂದು ನಾಮಫಲಕನೇ ಇಲ್ಲ. ಅದ್ರ ಜೊತೆಗೆ RBI ಏನಂತ ಒಂದು ಸಂಸ್ಥೆ ಇವತ್ತು ಆ ಸೈಬರ್ ಕ್ರೈಮ್ ತಡಿಲಿಕ್ಕೆ ಏನಾದ್ರೂ ಮುಂದೆ ಆಗ್ತಾ ಇದೆ ಅಂದ್ರೆ ಕೇವಲ ಮಾಧ್ಯಮಗಳಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು, ಅಥವಾ ನಮ್ಮ ಮೊಬೈಲಿಗೆ ಒಂದು ವಿಡಿಯೋವನ್ನ ಅನ್ಸ್ತಕ್ಕಂಥದ್ದು, ಅಥವಾ ಒಂದು ಯಾವ್ದೊಂದು ಮೆಸೇಜ್ ಕಳಿಸ್ತಕ್ಕಂಥದ್ದು ಮಾತ್ರ ಮಾಡ್ತಾ ಇದೆ. ಆನ್ಲೈನ್ ಫ್ರಾಡ್ ಆಗಿ ನಮ್ಮ ಅಮೌಂಟ್ ನಮ್ಮ ಅಕೌಂಟ್ ಲಿಂದ ತೆಗೆದು ಎಷ್ಟು ಈಜಿನೋ ಅಷ್ಟೇ ಈಜಿ ಆಗಿದೆ ಅಮೌಂಟ್ ರೀಫಂಡ್ ಮಾಡ್ಲಿಕ್ಕೂ ಒಂದೇನಾದ್ರೂ RBI ನಿರ್ಧಾರ ತಗೋಬೇಕಾಗಿತ್ತು. ಇದು ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ಸರ್ಕಾರಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಫಣೀಂದ್ರ ಸರ್, ನಿಮಗೆ ಒಂದು ಲೈನಲ್ಲಿ ಹೇಳಿದ್ರೇ ನನ್ನ ಪ್ರಶ್ನೆನ ನೀವು ಕ್ಯಾಚ್ ಮಾಡ್ಕೊಬಿಡ್ತೀರಿ, ಬಟ್ ಜನಕ್ಕೆ ಅರ್ಥ ಆಗೋ ಕಾರಣಕ್ಕೆ ನಾನು ಸ್ವಲ್ಪ ಪ್ರಶ್ನೆನ ಲ್ಯಾಗ್ ಮಾಡಿ ಕೇಳ್ತೀನಿ. ಎಕ್ಸಾಂಪಲ್, ಈಗ
ನಾವು ಈ ಐಫೋನ್ ಅಂತ ಹೋದ್ರೆ ಆ್ಯಪ್ ಸ್ಟೋರ್ಗಳಿಗೆ ಹೋಗ್ತೀವಿ, ಆಂಡ್ರಾಯ್ಡ್ ಫೋನ್ನಲ್ಲಿ ಪ್ಲೇ ಸ್ಟೋರ್ಗಳಂತ ಹೋಗ್ತೀವಿ. ಬೇಕಾಗಿರೋ ಯಾವುದೋ ಆ್ಯಪ್ನೋ ಡ್ರೆಸ್ಸಿಗೆ ಅಂದರೆ ಕೊಂಡ್ಕೊಳ್ಳೋಕೆ ಏನಾದರೂ ಬೇಕಾ ಅಥವಾ ಗೇಮಿಗೆ ಬೇಕಾ, ಬ್ಯಾಂಕಿಂಗ್ ಆ್ಯಪ್ ಅಂತಲೇ ಹೋದಾಗ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕ್ ತಗೊಳ್ಳಿ, ನ್ಯಾಷನಲ್ ಬ್ಯಾಂಕ್ಗಳನ್ನೇ ತಗೊಳ್ಳೋಣ. ಆ ಹೆಸರನ್ನ ನಾನು ಟೈಪ್ ಮಾಡಿದ್ರೆ ಅಂಥದ್ದು 5-6 ಬರುತ್ತೆ. ಲೋಗದಲ್ಲೆಲ್ಲೋ ಒಂದು ಚೂರು ಅಂದರೆ ಆ ಕಡೆ ಈ ಕಡೆ ಮಾತ್ರ ಚೇಂಜಸ್ ಇರುತ್ತೆ. ಸೊ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ನನ್ನ ಪ್ರಶ್ನೆ, ಆ್ಯಪ್ ಸ್ಟೋರ್ಗಳಿಗೆ ಅಥವಾ ಈ ಪ್ಲೇ ಸ್ಟೋರ್ಗಳಿಗೆ ಅಂತಹ ನಕಲಿ ಆ್ಯಪ್ಗಳು ಬರೋಕ್ಕೆ ಯಾಕೆ ಬಿಡ್ತಾ ಇದ್ದಾರೆ? ಎಲ್ಲ ಜನರ ಮೇಲೆ ತಪ್ಪೋರ್ಸಿದ್ರೆ ತಪ್ಪಾಗುತ್ತಲ್ವಾ? ನೋಡಿ, ಆನ್ ದ ಇಂಟರ್ನೆಟ್ ವರ್ಲ್ಡ್ ದೇರ್ ಆರ್ ತುಂಬ ಲಿಬ್ರಲ್ ಆಗಿ ಬಿಸ್ನೆಸ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅದು. ಓಕೆ, ಸೊ ಹವೆವರ್ ಗೂಗಲ್ ಬೀಯಿಂಗ್ ಅ ಇಂಟರ್ಮೀಡಿಯರಿ, ಗೂಗಲ್ನ ನಾವು ಇಂಟರ್ಮೀಡಿಯರಿ ಅಂತ ಕರಿತೀವಿ. ಇಂಟರ್ಮೀಡಿಯರಿ ಅಂತ ಕೇಳಿದ್ರೆ ದಟ್ ಪ್ಲ್ಯಾಟ್ಫಾರ್ಮ್ ವಿಚ್ ಹೋಸ್ಟ್ಸ್ ಸಮ್ ಡೇಟಾ ವಿಚ್ ಡಸಂಟ್ ಬಿಲಾಂಗ್ ಟು ದೆಮ್. ಅಂದರೆ ಗೂಗಲ್ ಪ್ಲೇ ಸ್ಟೋರ್ಸಲ್ಲಿ ಏನು ಹೋಸ್ಟ್ ಮಾಡ್ತಿದ್ದಾರೆ ಅಲ್ಲಿ ಬರುವಂಥ ಡೇಟಾ ಏನಿದೆ ಯಾವನಿಗೂ ಬೇರೆಯವ್ರಿಗೆ ಸಂಬಂಧಪಟ್ಟಿರುವಂಥ ಡೇಟಾ ಅವ್ರು ಹೋಸ್ಟ್ ಮಾಡ್ತಿದ್ದಾರೆ. ಅದು ಇನ್ನೊಬ್ಬ ಯೂಸ್ ಮಾಡ್ಕೋತೀನಿ ಅದನ್ನು. ಜಸ್ಟ್ ಲೈಕ್ ಓಲಾ, ಊಬರ್, ಸ್ವಿಗ್ಗಿ, ಝೊಮ್ಯಾಟೊ. ಓಕೆ, ಅವ್ರು ಹೋಸ್ಟ್ ಮಾಡ್ತಿರೋ ಡೇಟಾ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ದೇ ಆರ್ ಕಾಲ್ಡ್ ಇಂಟರ್ಮೀಡಿಯರೀಸ್. ಆದರೆ ಇಂಟರ್ಮೀಡಿಯರಿ ಆಗಿದ್ರೂ ಸಹ ಅವ್ರಿಗೆ ಕೆಲವು ಜವಾಬ್ದಾರಿಗಳು ಇರಬೇಕಿರುತ್ತೆ ಮತ್ತು ಸ್ಟ್ರಿಕ್ಟ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ನಮ್ಮ ಮೈಟಿ ಏನು ಡಿಪಾರ್ಟ್ಮೆಂಟ್ ಇದೆ, ದೇ ಆಲ್ಸೋ ಗಿವನ್ ದ ಇಂಟರ್ಮೀಡಿಯರಿ ಗೈಡ್ಲೈನ್ಸ್. ಅವರ ಒಂದು ಗೈಡ್ಲೈನ್ಸ್ ಪ್ರಕಾರ ನಿಮ್ಮ ಪ್ಲ್ಯಾಟ್ಫಾರ್ಮ್ ಬರುವಂಥ ಅಪ್ಲಿಕೇಶನ್ಗಳ ಬಗ್ಗೆ ಇರ್ಬೋದು ಅಥವಾ ಅವರ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗಿರ್ಬೋದು, ಅದನ್ನ ನೀವು ಮಾಡಬೇಕು ಅನ್ನೋ ಒಂದು ಮಾನದಂಡ ಇದ್ದೇ ಇದೆ. ಸೊ ಅವರು ಹೋಸ್ಟ್ ಮಾಡ್ತಾರೆ. ಓಕೆ, ಹೋಸ್ಟ್ ಮಾಡ್ಬೇಕಾದ್ರೆ ಆ ಅಪ್ಲಿಕೇಶನ್ಗೆ ಏನು ಗುಣಗಳಿರಬೇಕಿದೆ, ಯಾವ ಥರ ಬ್ಯಾಕ್ ಡೋರ್ಗಳು ಇರಬಾರ್ದು, ಅದಕ್ಕೆ ಎಷ್ಟು ಸೆಕ್ಯೂರ್ಡ್ ಆಗಿರಬೇಕು ಅಂತ ನೋಡಿಕೊಂಡು ಅವರು ತೊಗೊಂಬರೋ ಪ್ರಯತ್ನ ಮಾಡ್ತಾರೆ. ಇಫ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಬೌಟ್ ದ ಲೋಗೋ ಇರ್ಬೋದು ಅಥವಾ ಬ್ರ್ಯಾಂಡ್ ನೇಮ್ಸ್ ಇರ್ಬೋದು, ಅದನ್ನು ಒಬ್ಬ ಇಂಟರ್ಮೀಡಿಯೇಟ್ ಅಂದರೆ ಗೂಗಲ್ ಅಥವಾ ಸ್ಟೋರ್ಸ್ ಮೇಲೆ ನೋಡಬೇಕಿರುತ್ತೆ. ಅವ್ರು ನೋಡಿಲ್ವಾ, ಅದು ಪ್ಲ್ಯಾಟ್ಫಾರ್ಮ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ನಮ್ಮ ಥರ ಯಾವುದೇ ಒಬ್ಬ ಸಾಧಾರಣ ವ್ಯಕ್ತಿ ಅದನ್ನು ಟ್ಯಾಗ್ ಮಾಡಿದ್ರೆ ಅದನ್ನ ರಿಮೂವ್ ಮಾಡೋ ಪ್ರೊಸೀಜರ್ ಇದೆ ಅವರಲ್ಲಿ. ಬಟ್ ಎಸ್, ಜವಾಬ್ದಾರಿ ಅಂತ ಬಂದಾಗ ಯಾವ ಒಂದು ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ತಿದ್ದೀವಿ, ಯಾರು ಅದಕ್ಕೆ ಓನರು. ಸೊ HDFC ಬ್ಯಾಂಕ್ ಅಪ್ಲಿಕೇಶನ್ ನಾನು ಡೌನ್ಲೋಡ್ ಮಾಡ್ಕೋತಿದ್ದೀನಿ ಅಂತ ಕೇಳಿದ್ರೆ ನಾನು HDFC ಕಾರ್ಪೊರೇಷನ್ ಹೋಸ್ಟ್ ಮಾಡಿರುವಂಥ ಅಪ್ಲಿಕೇಶನ್ನೇ ನಾನು ಡೌನ್ಲೋಡ್ ಮಾಡ್ಕೋಬೇಕಿರುತ್ತೆ. ಕೇವಲ HDFC ಅಂತ ಕಾಣಿಸ್ತು ಅಂತ ಯಾವುದೋ ಒಂದು ಅಪ್ಲಿಕೇಶನ್ ನಾನು ಡೌನ್ಲೋಡ್ ಮಾಡ್ಕೋತೀನಿ ಅಂತ ಕೇಳಿದ್ರೆ ದಟ್ ವಿಲ್ ಬಿ ಮೈ ನೆಗ್ಲಿಜೆನ್ಸ್ ಆಲ್ಸೋ. ಬಟ್ ಹಾಗಂತ ಆ ಥರ ಡೂಪ್ಲಿಕೇಟ್ ಅಪ್ಲಿಕೇಶನ್ಗಳು ಇವತ್ತಿನ ದಿನ ಪ್ಲೇಸ್ಟೋರ್ಸಲ್ಲಿ ಬಹುಶಃ ಕಾಣಲಿಕ್ಕಿಲ್ಲ. ಬಿಕಾಸ್ ಆ ಒಂದು ಗೈಡ್ಲೈನ್ ಬಂದ ನಂತರ ಇಂಟರ್ಮೀಡಿಯರಿ ಗೈಡ್ಲೈನ್ಸು ಸಾಕಷ್ಟು ಅಪ್ಲಿಕೇಶನ್ಗಳನ್ನ ತೆಗೆದಿದ್ದಾರೆ. ಮತ್ತು ನಾವು ಕೂಡ ಈ ಒಂದು ಪ್ರೊಫೆಷನಲ್ ಇರಬೇಕಾದ್ರೆ ಈ ಥರ ಫೇಕ್ ಲೋನ್ ಅಪ್ಲಿಕೇಶನ್ಗಳು ಬರ್ತವೆ. ಸೊ ಆ ಥರ ಎಲ್ಲ ಬಂದಾಗ ನಾವು ನೋಟಿಸ್ ಕೊಟ್ಟು ಅದನ್ನ ತೆಗೆಸಿರುವಂಥ ಪ್ರಕರಣಗಳು ತುಂಬ ಇದೆ. ಸೊ ದ ಮೂಮೆಂಟ್ ದ ಗೂಗಲ್ ಆರ್ ಎನಿ ಸಚ್ ಇಂಟರ್ಮೀಡಿಯರೀಸ್ ಅದು ಗಮನಕ್ಕೆ ಬಂದ ತಕ್ಷಣ ತೆಗೆಯುವಂಥ ಒಂದು ಪ್ರಕ್ರಿಯೆ ಇದೆ. ಬಿಕಾಸ್ ದೇ ಹ್ಯಾವ್ ಅ ನೋಡಲ್ ಆಫೀಸರ್ ಆಸ್ ಪರ್ ದ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ ಮೈಟಿ. ಒಬ್ಬ ನೋಡಲ್ ಆಫೀಸರ್ ಇರಬೇಕಿರುತ್ತೆ. ನೋಟಿಸ್ ಬಂದ 15 ದಿನಗಳೊಳಗಡೆ ಅದನ್ನ ರೆಸ್ಪಾಂಡ್ ಮಾಡಿ ಅದನ್ನ ಆ್ಯಕ್ಷನ್ ಮಾಡಬೇಕು ಅಂತ ಗೈಡ್ಲೈನ್ ಇದೆ ಅವ್ರಿಗೆ. ಸೊ ಆ ಒಂದು ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಿದ್ದಾರೆ ಮೇಡಮ್. ನಮಗೆಲ್ಲ ಒಂದು ಚಟ ಅಂತಾನೆ ಕರಿಬೋದು. ಈ ಜೆನ್ಸಿಗ್ ತಗೊಳ್ಳಿ, ಮಿಲೇನಿಯಲ್ಸ್, ಜಿಲೇನಿಯಲ್ಸ್ ಅಂತ ಏನು ಕರಿತೀವಿ. ಯಾವುದಾದ್ರೂ ಒಂದು ಕೆಫೆಟರ್ ಅಂದರೆ CCDಗೆ ಹೋದ್ವಿ, ಯಾವುದೋ ಒಂದು ಹೋಟೆಲ್ಗೆ ಹೋದ್ವಿ, ನಾವು ಫಸ್ಟ್ ಕೇಳೋದು ನೀರು ಕೊಡಿ, ತಿಂಡಿ ಕೊಡಿ, ಕಾಫಿ ಕೊಡಿ ಅಂತೆಲ್ಲ. ವೈಫೈ, ಫ್ರೀ ವೈಫೈ ಇದ್ರೆ ವೈಫೈ ಪಾಸ್ವರ್ಡ್ ಕೊಡಿ ಅಂತ. ಸಿಕ್ಕ ಕಡೆ ನಾನು ವೈಫೈ ಪಾಸ್ವರ್ಡ್ನ ಕನೆಕ್ಟ್ ಮಾಡ್ಕೊಂಡು ಹೋದ್ರೆ ಅದು ನನಗೆ ಎಷ್ಟು ಡೇಂಜರ್, ನನ್ನ ಫೋನಿಗೆ ಎಷ್ಟು ಪ್ರಾಬ್ಲಮ್, ನನ್ನ ವೈಯಕ್ತಿಕ ಡೇಟಾಗೆ ಎಷ್ಟು ಸಮಸ್ಯೆ. ಅದು ಪಬ್ಲಿಕ್ ವೈಫೈ ಇಸ್ ಆಲ್ವೇಸ್ ಎ ಥ್ರೆಟ್. ಓಕೆ, ಯಾವುದೋ ಒಂದು ಏರ್ಪೋರ್ಟ್ ಹೋಗ್ತೀವಿ, ಬಳಸಬಾರದು ಅದನ್ನ. ಇಟ್ಸ್ ಆಲ್ವೇಸ್ ಎ ಥ್ರೆಟ್. ಓಕೆ, ಆಲ್ವೇಸ್ ಅಂತ ಹೇಳ್ತೀನಿ ಅಂತ ಕೇಳಿದ್ರೆ, ದ ಮೂಮೆಂಟ್ ನಾವು ಒಂದು ನೆಟ್ವರ್ಕ್ಗೆ ಫ್ರೀಯಾಗಿ ಆಕ್ಸೆಸ್ ಸಿಗುತ್ತೆ ಅಂತ ಕನೆಕ್ಟ್ ಮಾಡ್ತೀವಿ ಮೇಡಮ್. ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ನಮ್ಮ ಡಿವೈಸಲ್ಲಿ ಒಂದು ಮ್ಯಾಕ್ ID ಅಂತ ಇರುತ್ತದು. ಓಕೆ, ಮ್ಯಾಕ್ ID ಅಂತ ಕೇಳಿದ್ರೆ ಎನಿಥಿಂಗ್ ವಿಚ್ ಕ್ಯಾನ್ ಕಮ್ಯುನಿಕೇಟ್. ಇವತ್ತಿನ ದಿನ ಕ್ಯಾಮ್ರಾಗಳಿಗೆ ಮ್ಯಾಕ್ ID ಬರುತ್ತೆ, ಲ್ಯಾಪ್ಟಾಪ್ಗಳಿಗೂ ಮ್ಯಾಕ್ ID ಬರುತ್ತೆ, ಮೊಬೈಲ್ ಕೂಡ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಮ್ಯಾಕ್ ಅಂತ ಚೆಕ್ ಮಾಡಿದ್ರೆ ಆ್ಯಂಡ್ರಾಯ್ಡ್ ಡಿವೈಸ್ಗಳಲ್ಲಿ ಮ್ಯಾಕ್ ID ಅಂತ ಬರುತ್ತೆ. ಸೊ ಆ ಒಂದು ಮ್ಯಾಕ್ ID ಅನ್ನೋದು ಆ ನೆಟ್ವರ್ಕ್ ಇದಕ್ಕೆ ಮ್ಯಾಪ್ ಆಗುತ್ತೆ. ಸೊ ಅದು ಓಪನ್ ವೈಫೈ ಇರೋದ್ರಿಂದ ಎನಿ ಸೈಬರ್ ಫ್ರಾಡ್ಸ್ಟರ್ ಲಾಗಿನ್ ಮಾಡ್ಕೊಂಡಾಗ ಯಾವ ಡಿವೈಸ್ಗಳು ಈ ಒಂದು ನೆಟ್ವರ್ಕ್ ಕನೆಕ್ಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಏನು ಮಾಡ್ಬೋದು, ಯಾವ ಒಂದು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ನಾವು ಡಿಫ್ರೆಂಟ್ ಪೋರ್ಟ್ಸ್ ಅಂತ ಕರಿತೀವಿ. ಬರೀ ಒಂದು ಸಾಧಾರಣ ಚಾಟ್ ಮಾಡೋದಕ್ಕೆ ಒಂದು ಸ್ಪೆಸಿಫಿಕ್ ಪೋರ್ಟ್ ನಂಬರ್ ಇರುತ್ತೆ. ಕಮ್ಯುನಿಕೇಷನ್ ಮಾಡಬೇಕಾದ್ರೆ, ಒಂದು ವಾಯ್ಸ್ ಕಾಲ್ ಮಾಡಬೇಕಾದ್ರೆ ಅದಕ್ಕೊಂದು ಸಪ್ರೇಟ್ ಡೆಡಿಕೇಟೆಡ್ ಪೋರ್ಟ್ ಇರುತ್ತೆ. ವಿಡಿಯೋ ಕಾಲ್ ಮಾಡೋದಕ್ಕೆ ಸಪ್ರೇಟ್. ಆ ಥರ ಯಾವ ಒಂದು ಪೋರ್ಟು ಕಾಂಪ್ರಮೈಸ್ ಆಗಿದೆ ಗೊತ್ತಾಗುತ್ತೆ. ಸೊ ಇಂಥ ಒಂದು ಪೋರ್ಟ್ ಕಾಂಪ್ರಮೈಸ್ ಆಗಿದೆ ಅಂತ ಗೊತ್ತಾದಾಗ ಅಂಥ ಒಂದು ಪೋರ್ಟ್ ಮುಖಾಂತರ ಯಾವ ಇನ್ಫಾರ್ಮೇಷನ್ ಕಳಿಸ್ಬೋದು, ನಾನು ಲಿಂಕ್ ಕಳಿಸ್ಬೋದಾ, ಫೈಲ್ ಕಳಿಸ್ಬೋದಾ,
ಅಥವಾ ಒಂದು ಕಾಲ್ ಮಾಡ್ಬೋದಾ, ಅದು ಒಬ್ಬ ಫ್ರಾಡ್ಸ್ಟರ್ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ತಿಳ್ಕೊಂಡು ಅವರು ನಿಮ್ಮ ಒಂದು ಅದ್ರ ಪವರ್ ಎಲ್ಲಿ ತನಕ ಸರ್? ನಾನು ಹೋಟ್ಲಲ್ಲಿ ಕುತ್ಕೊಂಡು ಊಟ ತಿಂಡಿ ಮುಗಿಸ್ಕೊಂಡು ಹೊರಗೆ ಬರೋ ತನಕ ಮಾತ್ರನಾ, ಅಥವಾ ನಾನು ಒಂದ್ಸಲ ಕನೆಕ್ಟ್ ಆದ್ರೆ ಅದು ಯಾವಾಗ್ಲೂ ಡೇಂಜರ್? ಎಲ್ಲಿ ತನಕ ನಿಮ್ಮ ಆಕ್ಟಿವ್ ಕನೆಕ್ಷನ್ ಆ ಒಂದು ನೆಟ್ವರ್ಕ್ ಆಗಿರುತ್ತೆ ಅಲ್ಲಿ ಅಲ್ಲಿ ತನಕ ಥ್ರೆಟ್ ಅದು. ಸೊ ದ ಮೂಮೆಂಟ್ ಯು ಡಿಸ್ಕನೆಕ್ಟ್ ಯುವರ್, ಬರ್ತಿದ್ದಂಗೆ ಮುಗಿತು. ಆ ಮೂಮೆಂಟ್ ಅಲ್ಲಿ ಡೇಟಾ ತಗೊಂಡಿದ್ದಾರೆ ಅಂತ ಕೇಳಿದ್ರೆ ದ ಡೇಟಾ ಪೋಸಸ್ ಅ ಫರ್ದರ್ ಥ್ರೆಟ್ ಆಫ್ಟರ್ ದಟ್. ಆ ಮೂಮೆಂಟ್ ಅಲ್ಲಿ ಲೈವ್ ಥ್ರೆಟ್ ಅಂತ ಏನಿದೆ ದಟ್ ಇಸ್ ಫಾರ್ ದ ಡಿವೈಸ್. ಆ ಡಿವೈಸ್ ಅಲ್ಲಿರುವಂಥ ಡೇಟಾ ಕೂಡ ಅದೇ ರೀತಿ ವಲ್ನರಬಿಲಿಟಿಗೆ ಎಕ್ಸ್ಪೋಸ್ ಆಗಿರುತ್ತೆ. ಅದು ನಂಗೆ ಡೇಟಾ ಬಂದು ನಿಮ್ಮ ಫೋಟೋಗಳೆಲ್ಲ ನಂಗೆ ಸಿಕ್ಬಿಡ್ತು ಅಂತ ಕೇಳಿದ್ರೆ ನೀವು ಫೋನ್ ಡಿಸ್ಕನೆಕ್ಟ್ ಮಾಡೋದು ಕೂಡ ನಿಮ್ಮ ಡೇಟಾ ನನ್ನ ಹತ್ರ ಇರುತ್ತೆ. ಸೊ ಐ ಕ್ಯಾನ್ ಆಕ್ಚುಲಿ ಡೂ ವಾಟ್ ಎವರ್ ಐ ವಾಂಟ್ ಇನ್ ಫ್ಯೂಚರ್ ಅಂತ ಲೆಕ್ಕ ನೋಡ್ತಾರೆ. ಸೊ ಸಿಕ್ಕಲ್ಲಿ ವೈಫೈ ಕೊಡಿ, ವೈಫೈ ಪಾಸ್ವರ್ಡ್ ಕೊಡಿ ಅಂತ ಕೇಳಕ್ಕೆ ಹೋಗಬಾರದು. ನಾಟ್ ರೆಕಮೆಂಡ್. ಓಕೆ ಮುರಳಿ ಸರ್, ನೀವು ಆಲ್ರೆಡಿ ಹೇಳ್ತಾ ಇದ್ರಿ ನಮ್ಮ ಕೈಲಿ ರೋಡ್ ನೋಡ್ಕೊಂಡು ಹೋಗಲ್ಲ, ಬರೀ ಫೋನ್ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಪ್ಗಳು, ಗೇಮ್ ಆ್ಯಪ್ ಆಗಲಿ, ಬಟ್ಟೆ ತೊಗೊಳಕ್ಕಾಗಲಿ, ಜುವೆಲ್ಸ್ ತೆಗೊಳಕ್ಕಾಗಲಿ, ಒಟ್ಟು ಆ್ಯಪ್ ಅದ್ರಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಇನ್ನೊಂದು ಗಮನಿಸಬೇಕು ಅಂದರೆ, ನಾನು ನಿಮ್ಮ ಹತ್ರ ಫೋನಲ್ಲಿ ಏನೋ ಮಾತಾಡ್ತಾ ಇರ್ತೀನಿ, ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಬೇರೆ, ಅಥವಾ ನನ್ನ ಫೋನಿಗೆ ಹೋಗಿ ನಾನು ಬೇರೆ ವಸ್ತುಗಳನ್ನು ಹುಡ್ಕೋದು ಬೇರೆ. ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತಾ ಯಾವುದೋ ಒಂದು ಜ್ಯುವೆಲ್ರಿ ಬಗ್ಗೆ ಮಾತಾಡಿರ್ತೀನಿ, ನಾನು ಅದರಲ್ಲಿ ಗೋಲ್ಡ್ ಅಂತನೋ ಡೈಮಂಡ್ ಅಂತನೋ ಬಳಸಿರ್ತೀನಿ. ಬಟ್ ಇನ್ನು ಅರ್ಧ ಗಂಟೆ ಆಗಿ ನನ್ನ ಫೋನಲ್ಲಿ ಏನೋ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಾನು ಏನು ಮಾತಾಡಿದ್ನೋ ಅದು ಇಲ್ಲಿ ಸಿಗ್ತಾ ಹೋಗುತ್ತೆ, ನನಗೆ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ಬೋದು ನಾನು. ಅಂದರೆ ನಾನು ಮಾತಾಡಬೇಕಾದ್ರೆ ಯಾವ ವೈರಸ್ ನನ್ನ ಫೋನ್ ಒಳಗಿದೆ, ಅದು ಏನು ನನ್ನನ್ನು ಸೆಳೀತಾ ಇದೆ, ಏನು ಹುಡುಕ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಡೇಂಜರ್ ಪರಿಸ್ಥಿತಿಲಿ ಇದೀವಿ ನಾವು ಹಾಗಾದ್ರೆ. ನೋಡಿ, ಫಣೀಂದ್ರ ಅವರು ಹೇಳಿದ್ರು, ಈಗ ರೆಸ್ಟೋರೆಂಟಲ್ಲಿ ಕುತ್ಕೊಂಡು ನಾನು ಮಂಡೋತ್ತಿಗೆ ಮೆಸೇಜ್ ಕೊಡ್ತೀನಿ, ₹1,00,00,000 ಟ್ರಾನ್ಸ್ಫರ್ ಮಾಡಿ ರಾಜಾ ಅಂತ. ನೀವು ರೆಸ್ಟೋರೆಂಟ್ ಬಿಟ್ಟ ಮೇಲೆ ಮೆಸೇಜ್ ಇರುತ್ತೆ ಅವ್ರ ಹತ್ರ, ಮಂಡೋತ್ ಹತ್ರ ಕೋಟಿ ಇದೆ ಅಂತ, ಮಂಡೋತ್ ನಂಬರ್ ಇರುತ್ತೆ. ಇದು ಆಕಾಶ ಬೀಳುತ್ತೆ ಅಂತ ಓಡೋಗೋ ಕೆಲಸ. ಎಲ್ಲಿ ಹೋದರೂ ಟೆಕ್ನಾಲಜಿಲಿ ಬೀಳೋದು ಗ್ಯಾರಂಟಿ. ನಮ್ಮ ಹುಷಾರಿ ನಾವಿರಬೇಕು. ಈಗ ನಾನು ರುಡಿಮೆಂಟ್ರಿ ಲೆವೆಲಲ್ಲಿದ್ದರೆ ಹೇಳೋದಿದ್ದರೆ, ನಾನು ಒಂದು ಫೋನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಇಟ್ಟಿದ್ದೀನಿ, ಇನ್ನೊಂದು ಫೋನು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗೆ ಯೂಸ್ ಮಾಡೋದಿಲ್ಲ. ಅದು ನನ್ನ ರುಡಿಮೆಂಟ್ರಿ ಲೆವೆಲಲ್ಲಿ ನಾನು ಉಪಯೋಗಿಸೋ ಜಾಗರೂಕತೆ. ಎರಡನೇದು, ಕೆಲವು ವಿಚಾರಗಳು ನನ್ನ ವೃತ್ತಿಗೆ ಸಂಬಂಧಪಟ್ಟಂಗೆ ವ್ಯಾಪಾರಸ್ಥರಿಗೆ ಹೇಳ್ತೀನಿ, ಪದೇ ಪದೇ ಫೋನ್ ಮಾಡಿ, ಸರ್ OTP ಕೊಡಿ, ನೀವು ಬ್ಯಾಂಕ್ GST ಕಟ್ಟಿ ಅಂದರೆ ಮಂಡೋತೆ ತೊಗೊಳ್ರಿ, ಪಾಸ್ವರ್ಡ್ ನೀನೇ ಕಟ್ಕೊಳ್ರಿ ಅಂತಾರೆ. ಆಯಿತಾ? ನಾನು ಒಬ್ಬ ನಂಬಿಕಸ್ಥ ಆಡಿಟ್ರ್ ಜೊತೆ ಈಗ ಕೆಲಸ ಮಾಡ್ತಾ ಇರ್ತೀನಿ, ನಾಳೆ ನಾನು ಕೆಲಸ ಬಿಟ್ಟು ಹೋಗಿ ಇವ್ರ ಅಕೌಂಟಿಂದ ದುಡ್ಡು ತೊಗೊಂಡ್ಬಿಡ್ಬೋದು, ಅಥವಾ ಇನ್ನೊಬ್ಬರಿಗೆ ಹೇಳ್ಬೋದು ತೊಗೊಳೋದಕ್ಕೆ. ಇದು ನಾವು ನಮ್ಮ ಜೋಬ್ನಲ್ಲಿ ದುಡ್ಡು ಯಾವ ರೀತಿ ಇಟ್ಕೊಂಡು ಟ್ರಾವೆಲ್ ಮಾಡ್ತೀವೋ ಅದೇ ರೀತಿ ಎಲೆಕ್ಟ್ರಾನಿಕ್ ವಿಚಾರದಲ್ಲಿ ಟ್ರಾವೆಲ್ ಮಾಡಬೇಕು. ಇನ್ನೊಂದು, ಇತ್ತೀಚೆಗೆ RBI ಗೈಡ್ಲೈನ್ ಸಿಕ್ಕಾಪಟ್ಟೆ ಇದೆ. ಡಿಪಾಸಿಟ್ ಬಗ್ಗೆ 5 ಲಕ್ಷ ಇನ್ಶೂರೆನ್ಸ್. ನೀವು 5 ಲಕ್ಷವರೆಗೂ ಇನ್ಶೂರೆನ್ಸು, 20 ಲಕ್ಷ ಇಟ್ಟಿದ್ರೆ 20 ಲಕ್ಷ ಬರೋದಿಲ್ಲ, 5 ಬರೋದು 90 ದಿನದಲ್ಲಿ. ಈ ಗೋಲ್ಡ್ ಕಳ್ಳತನದ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದಕ್ಕೆ ಈ ರೀತಿ ಇನ್ಶೂರೆನ್ಸ್ ಇಲ್ಲ, ಅದಕ್ಕೆ FIR ಫೈಲ್ ಮಾಡಬೇಕು, ಅದಕ್ಕೊಂದು ಸೆಟ್ ಆಫ್ ಫಾರ್ಮ್ಸ್ ಇದೆ. ಇದಕ್ಕೆ ಮೇಲೆ ನಾನು ₹50,000 ಟ್ರಾನ್ಸ್ಫರ್ ಮಾಡಿದೆ ಅಂದರೆ ಇಮ್ಮಿಡಿಯೇಟ್ ನನಗೆ ಮೆಸೇಜ್ ಬರುತ್ತೆ, ಒಳ್ಳೆ ಬ್ಯಾಂಕಿಂಗ್ ಸಂಸ್ಥೆ, ನೀನು ಟ್ರಾನ್ಸ್ಫರ್ ಮಾಡಿರೋದು ನಿಜಾನಾ ಇಲ್ಲ ಅಂದರೆ ನಮ್ಗೆ ಇಮ್ಮಿಡಿಯೇಟ್ ತಿಳಿಸು ಅಂತ. ಅದನ್ನು ನೋಡಲ್ಲ ನಾವು. 50 ಟ್ರಾನ್ಸ್ಫರ್ ಮಾಡಿ ಜೋಬಲ್ಲಿ ಇಟ್ಕೋತೀವಿ. ನಮ್ಮ ಜೊತೆ ಇನ್ನೊಂದು 50 ಟ್ರಾನ್ಸ್ಫರ್ ಆದರೆ ನಮಗೆ ಗೊತ್ತಾಗಲ್ಲ. ಸೊ ಕೆಲವು ಮುತುವರ್ಜಿ ವಹಿಸಬೇಕು, ಸ್ವಲ್ಪ ಸಂಯಮ ಇರಬೇಕು. ₹1 ಇರಲಿ, ₹1,00,00,000 ಇರಲಿ, ಸೇಮ್ ಮರ್ಯಾದೆ ಕೊಟ್ಟು ಅದರಲ್ಲಿ ಮಾಡಬೇಕು. ಅನಾವಶ್ಯಕವಾಗಿ ಮಾಡಬಾರ್ದು, ತೋರಿಕೆಗೆ ಮಾಡಬಾರ್ದು. ಮನೆಗೆ ಫೋನ್ ಮಾಡಿಬಿಟ್ಟು ಇದು OTP ಹಾಕು, ಈ ಪಾಸ್ವರ್ಡ್ ಹಾಕು, ಮನೆಗೆ ಮೆಟೀರಿಯಲ್ ಬರುತ್ತೆ ತಗೋ ಅಂತ ಹೇಳಬಾರ್ದು. ಇದೆಲ್ಲ ಟೆಕ್ನಿಕಲಿ ನಾವು ವಿಸ್ತರಿಸ್ತಾ ಹೋದರೆ ಜನಕ್ಕೆ ಅರ್ಥ ಆಗಲ್ಲ. ಏನು ಮಾಡಬಾರ್ದು ಅಂತ ಹೇಳ್ಬೋದು. ಒಂದು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಉಳಿಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ RBI ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಗೈಡ್ಲೈನ್ಸ್ ಕೊಟ್ಟಿದೆ. ಇನ್ನೂ ಕಮಿಟಿ ಇದೆ, ಇನ್ನೂ ಗೈಡ್ಲೈನ್ಸ್ ಕೊಡ್ತಾ ಇದೆ. ಇವತ್ತು ಅಥವಾ ನಿನ್ನೆನೂ HDFC ಅವ್ರಿಗೆ 1 ಲಕ್ಷ ಪೆನಾಲ್ಟಿ ಹಾಕಿದ್ದಾರೆ, ಓವರ್ ರೀಚ್ ಮಾಡಿದ್ದೀರಾ ನೀವು ಅಂತ. ಆ ಥರ RBI ಯಾಕೆ ಗೈಡ್ಲೈನ್ಸ್ ತೊಗೊಳುತ್ತೆ ಅಂದರೆ, ಓವರ್ ರೀಚ್ ಮಾಡೋದ್ರಿಂದ HDFCಗೆ ಲಾಸ್ ಆಗಲ್ಲ ಅಥವಾ RBIಗೆ ಲಾಸ್ ಆಗಲ್ಲ, ಬಟ್ ಮುಂದೆ ಜನಗಳಿಗೆ ತೊಂದರೆ ಆಗೋದು ಜಾಸ್ತಿ ಅಂತ ಅವ್ರಿಗೆ ವಾರ್ನಿಂಗ್. ಸರ್, ಈಗ RBI ತುಂಬಾ ಒಳ್ಳೊಳ್ಳೆ ಪರಿಹಾರ ನೀತಿನ ತಂದಿದೆ ಅಂತ. ಪರಿಹಾರ ಅಲ್ಲ, ಪ್ರಿವೆಂಟಿವ್ ಪರಿಹಾರ ನೀತಿ. ಹಂಗಾದ್ರೆ ಕಾಗದಕ್ಕೆ ಸೀಮಿತ ಆಗಿದೆ ಪರಿಹಾರ. ನೋಡಿ, ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಮೋಸ ನಡೆದ್ರೆ ಇಮ್ಮಿಡಿಯೇಟ್ 5 ಲಕ್ಷ ಕೈಗೆ ಬರೋದಿಲ್ಲ. ಅದು ಮೆಂಬರು, ಅದರಲ್ಲಿ ಓನರು.
ಒಂದು ಯಾವುದೋ ಒಂದು ಬೇರೆ ಬ್ಯಾಂಕಲ್ಲಿ ಆಯಿತು ಅಂದರೆ ನಾನು ಓಂಬಡ್ಸ್ಮನ್ಗೋ RBIಗೋ ಅಪ್ಲಿಕೇಶನ್ ಕೊಟ್ಟರೆ ನನಗೆ ಬಹುಶಃ ಈಗಿರೋ ಆಮೆಗತಿಲಿ ಜೀವಮಾನದಲ್ಲಿ 5 ಲಕ್ಷ ಬರುತ್ತೆ ಅನ್ನೋ ನಂಬಿಕೆ ಇಟ್ಕೋಬೋದು. ಬಟ್ 6 ಲಕ್ಷ ಇದ್ದರೆ 6 ಲಕ್ಷ ಬರಲ್ಲ. ಹಾಗೆ ಅಂದ್ಬಿಟ್ಟು ಒಂದೊಂದು ಬ್ಯಾಂಕಲ್ಲೂ 4 ಲಕ್ಷ ಇಟ್ಕೊಂಡು ಹೋಗಿ ಅನ್ನೋಷ್ಟು ವರ್ಸ್ಟ್ ಸ್ಟೇಜ್ ನಮ್ಮಲ್ಲಿ ಇಲ್ಲ. ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಸೇಫ್ ಇದೆ. ವೈಯಕ್ತಿಕವಾಗಿ ಮಾತಾಡ್ತಾ ಇದ್ವಿ ಸರ್ ಇಲ್ಲಿ, ಅಂದ್ರೆ ಇಲ್ಲಿ ತನಕ ಒಬ್ಬೊಬ್ರು ನಾವು ಎಷ್ಟು ಸೇಫ್ ಆಗಿರ್ಬೇಕು ಅಂತ. ಬ್ಯಾಂಕ್ಗಳಿಗೆ ಹಿಂಗೆ ಯಾಮಾರಿಸ್ಬಿಟ್ರೆ ಅದೇನ್ ಕತೆ? ಇದೊಂಥರ ಸಾಮೂಹಿಕ ಶೋಷಣೆ ಆಗಲ್ವಾ? ಅವರು ಫಸ್ಟ್ ಟಾಪಿಕ್ ಅಲ್ಲೇ ಒಂದು ಬ್ರೇಕ್ ತಗೊಳ್ತೀನಿ ಸರ್, ನಾನು ಬರ್ತೀನಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವು ಸೇಫ್ ಆಗಿರಬೇಕು, ಸಿಕ್ಕವ್ರಿಗೆ OTP ಹಂಚ್ಕೋಬಾರ್ದು, ಹೋಗಿದ ಕಡೆ ಎಲ್ಲ ವೈಫೈ ಕೊಡಿ ಅಂತ ಕೇಳಬಾರ್ದು, ಎಲ್ಲವೂ ಸರಿ. ಬ್ಯಾಂಕ್ ಅಂದರೆ ಸೇಫ್ ಅನ್ಕೊಂಡಿದ್ದೀವಿ, ಬ್ಯಾಂಕಿಂಗ್ ವ್ಯವಸ್ಥೆ ಸೇಫ್ ಅನ್ಕೊಂಡಿದ್ದೀವಿ. ಅಲ್ಲೇ ಹಿಂಗೆ ಯಾಮಾರ್ಬಿಟ್ರೆ, ಅಲ್ಲೇ ಹ್ಯಾಕ್ ಆಗಿಬಿಟ್ರೆ ಕತೆ ಹೆಂಗೆ? ಯಾರನ್ನು ನಂಬೋದು? ಸಹಜವಾಗಿ ಕಾಡೋ ಪ್ರಶ್ನೆ ಅಲ್ವಾ? ಇದ್ರ ಬಗ್ಗೆ ಮಾತಾಡೋಣ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಸೈಬರ್ ಕ್ರೈಮ್ ಅನ್ನೋದು ತುಂಬ ಕಾಮನ್ ಆಗ್ತಾ ಇದೆ. ನಮ್ಗಳಿಗೆ ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ನಮ್ಗಳಿಗೆ ತುಂಬ ಸುಲಭ ಯಾಮಾರಕ್ಕೆ. ನಾವು ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಆಗೋ ರೀತಿಯಲ್ಲಿ ನಾನು ಇವ್ರಗಳ ಹತ್ರ ಮಾಹಿತಿಯನ್ನು ನಿಮ್ಗಳಿಗೆ ಒದಗಿಸೋ ಕೆಲಸವನ್ನು ಮಾಡ್ತೀನಿ. ಫಣೀಂದ್ರ ಸರ್, ನಾನು ಇಲ್ಲಿ ಯಾವುದೋ ಒಂದು ಫೋನ್ನ ಬ್ರ್ಯಾಂಡಿಂಗ್ ಮಾಡೋಕ್ಕಂತೂ ಬಂದಿಲ್ಲ, ಬಟ್ ಎಕ್ಸಾಂಪಲ್ ಕೊಡ್ತೀನಿ ಜನಕ್ಕೆ ಅರ್ಥ ಆಗೋ ಥರ. ಒಂದು ಐಫೋನ್, ಯಾಕೆ ತುಂಬ ಜನ ಐಫೋನ್ ಹೋಗ್ತಾರೆ? ಒಂದು ಸ್ಟ್ಯಾಂಡರ್ಡ್ ಅಂತ, ಇನ್ನೊಂದು ಏನು ಅಂದರೆ ಸೇಫ್ಟಿ. ತುಂಬ ಜನ ನಮ್ಮನ್ನು ನಂಬಿಸಿರೋದು ಹಾಗೆ, ಸೇಫ್ಟಿ ಇರುತ್ತೆ, ಇದರಲ್ಲಿ ಯಾವುದೇ ರೀತಿ ಹ್ಯಾಕಿಂಗ್ ವ್ಯವಸ್ಥೆ ಇರಲ್ಲ, ನಮ್ಮ ಮಾಹಿತಿಗಳು ಲೀಕ್ ಆಗಲ್ಲ ಅಂತ. ಇವತ್ತು ಇಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿದ್ರು ಬ್ಯಾಂಕಿಂಗ್ ಆ್ಯಪ್ಗಳಾಗಿರಲಿ ಅಥವಾ ಬೇರೆ ಬೇರೆ ಆಂಡ್ರಾಯ್ಡ್ ಫೋನ್ ಅಂತೆಲ್ಲ ಏನಂತೀವಿ, ಇವ್ರುಗಳು ಯಾಕೆ ಈ ವ್ಯವಸ್ಥೆನ ಅಡಾಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ? ಮೇಡಮ್, ಇದರಲ್ಲಿ 2 ಪ್ರಶ್ನೆ ಇದೆ. ಒಂದು ಅಪ್ಲಿಕೇಶನ್ ಲೆವೆಲಲ್ಲಿ, ಇನ್ನೊಂದು ಡಿವೈಸ್ ಲೆವೆಲಲ್ಲಿ. ಮೊದಲನೇ ಪ್ರಶ್ನೆ ನೀವು ಡಿವೈಸ್ ಬಗ್ಗೆ ಕೇಳಿದ್ರಿ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಬಿಡ್ತೇನೆ. ನೋಡಿ, ಆ್ಯಪಲ್ ಮತ್ತು ಆ್ಯಂಡ್ರಾಯ್ಡ್ ಎರಡಕ್ಕೂ ಇರುವಂಥ ವ್ಯತ್ಯಾಸ, ಒಂದು ಮೇಜರ್ ವ್ಯತ್ಯಾಸ ಬಂದು, ಆ್ಯಪಲ್ ಅನ್ನೋ ಬ್ರ್ಯಾಂಡ್ ಏನಿದೆ, ಹಾರ್ಡ್ವೇರು ಮತ್ತು ಸಾಫ್ಟ್ವೇರು ಎರಡು ಅವರೇ ರೆಡಿ ಮಾಡೋದು. ಓಕೆ, ಸೊ ಆ ಒಂದು ಕಾರಣದಿಂದ ಯಾವ ಒಂದು ಹಾರ್ಡ್ವೇರ್ ಚಿಪ್ಸೆಟ್ಗೆ ಯಾವ ಪ್ರೋಗ್ರಾಮ್ ಬರೀಬೇಕು ಅಥವಾ ಯಾವ ಒಂದು ಸಾಫ್ಟ್ವೇರ್ನ ಲಿಂಕ್ ಮಾಡಬೇಕು ಅಂತ ಅವ್ರು ಪ್ರೋಗ್ರಾಮ್ ಮಾಡ್ಕೊಂಡು ಅದಕ್ಕೆ ಅದೊಂಥರ ಪ್ಲ್ಯಾಟ್ಫಾರ್ಮ್ ವಿಚ್ ಇಸ್ ಡಿಫ್ರೆಂಟ್. ಬಟ್ ಆ್ಯಂಡ್ರಾಯ್ಡ್ ಏನಾಗುತ್ತೆ, ಹಾರ್ಡ್ವೇರ್ ಯಾರು ಬೇಕೋ ಡಿಸೈನ್ ಮಾಡ್ಬೋದು, ಸಾಫ್ಟ್ವೇರ್ ಇನ್ನೊಂದು ಕಂಪ್ನಿ ಕೊಡುತ್ತೆ. ಓಕೆ, ನೋಡಿ, ಮೋಟೋರೋಲಾ ಆಗಿರ್ಬೋದು, ನಮ್ಮ OnePlus ಇರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಯಾವುದೇ ಬೇರೆ ಕಂಪ್ನಿ ಆದರೂ ಕೂಡ ಎಲ್ಲದಕ್ಕೂ ಆ್ಯಂಡ್ರಾಯ್ಡ್ ಸೇಮ್. ಬಟ್ ನೀವು ಮೋಟೋರೋಲಾ ಕಂಪ್ನಿ ತಗೊಂಡು ಅದಕ್ಕೆ iOS ಹಾಕೋತೀನಿ ಅಂತ ಕೇಳೋದಾಗತ್ತಾ? ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಆ ರೀತಿಯಲ್ಲಿ ಆ್ಯಂಡ್ರಾಯ್ಡ್ ಅಂತ ಬಂದಾಗ ದ ಡಿವೈಸ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ದ ಸಾಫ್ಟ್ವೇರ್ ಪ್ರೊವೈಡರ್ ಎರಡು ಬೇರೆ ಬೇರೆ, ಮತ್ತು ಆದಷ್ಟು ಮಟ್ಟಿಗೆ ಅದನ್ನ ಹೇಗೆ ಸಿಂಕ್ ಮಾಡಬೇಕು ಅಂತ ಅವ್ರು ಪ್ರಯತ್ನ ಮಾಡಿ ಆ ಒಂದು ಆರ್ಕಿಟೆಕ್ಚರ್ ಲೆವೆಲ್ ಬೇರೆ. ಸೊ ಆ ಒಂದು ಕಾರಣದಿಂದ ಸೊ ಒಂದು ಡಿವೈಸ್ ಮೈಟ್ ಬಿ ಹ್ಯಾವಿಂಗ್ ಅ ಡಿಫರೆಂಟ್ ಸೆಕ್ಯೂರಿಟಿ ಕಾಂಪಿಟೆನ್ಸಿ ಆ್ಯಂಡ್ ಅದರ್ ವಿಲ್ ನಾಟ್ ಹ್ಯಾವ್ ಸಚ್ ಎ ಕಾಂಪಿಟೆನ್ಸಿ ಅಂತ ಅರ್ಥ ಮಾಡ್ಕೋಬೋದು. ಹಾಗಾದ ಮಾತ್ರಕ್ಕೆ ಎಲ್ಲ ಐಫೋನ್ಗಳು ಕೂಡ ಸೆಕ್ಯೂರ್ಡು ಅಥವಾ ಎಲ್ಲ ಆ್ಯಂಡ್ರಾಯ್ಡ್ ಫೋನ್ ಕೂಡ ವಲ್ನರಬಲ್ ಅಂತ ಕೂಡ ಹೇಳಿಕ್ಕೆ ಬರೋದಿಲ್ಲ. ಇಟ್ ಆಲ್ಸೋ ಅಗೇನ್ ಡಿಪೆಂಡ್ಸ್ ಅಪಾನ್ ದ ಯೂಸರ್, ಹೌ ದೇ ಯೂಸ್ ಇಟ್. ಓಕೆ, ಆ್ಯಪಲ್ ಫೋನ್ ಯೂಸ್ ಮಾಡಿಕೊಂಡು ದುಡ್ಡು ಕಳ್ಕೊಂಡಿರುವಂಥ ಕೇಸ್ಗಳು ಇದೆ, ಆ್ಯಂಡ್ರಾಯ್ಡ್ ಯೂಸ್ ಮಾಡ್ಕೊಂಡು ಸೆಕ್ಯೂರ್ಡ್ ಆಗಿರೋ ಕೇಸ್ಗಳು ತುಂಬ ನೋಡಿದ್ದೀವಿ ನಾವು. ಸೊ ದಟ್ ಈಸ್ ಆನ್ ಒನ್ ಲೆವೆಲ್. ಎರಡನೇದು ಅಪ್ಲಿಕೇಶನ್. ಮೇಡಮ್, ಆಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಆರ್ ಸೇಫ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ಇವತ್ತಿನ ದಿನ ಬ್ಯಾಂಕಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ರಿಸ್ಕಿಯೆಸ್ಟ್ ಡೊಮೇನ್ is ಸೈಬರ್ ಸೆಕ್ಯೂರಿಟಿ. ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ ಅನ್ನೊಬ್ಬ ಕಾಂಪ್ಲೈನ್ಸ್ ಆಫೀಸರ್ ಇರಲೇಬೇಕಿರುತ್ತೆ. ಎನಿಥಿಂಗ್ ವಿಚ್ ಹ್ಯಾಸ್ ಎಕ್ಸ್ ನಂಬರ್ ಆಫ್ ಕಂಪ್ಯೂಟರ್ಸ್ ಅಥವಾ ಎಕ್ಸ್ ನಂಬರ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಅಂತ ಕೇಳಿದ್ರೆ, ಯಾವುದೇ ಕಂಪ್ನಿ ಆಗಿರ್ಬೋದು, ಬ್ಯಾಂಕ್ ಬಂದು ಒಂದು ಸಪ್ರೇಟ್ ವರ್ಟಿಕಲ್ ಬರುತ್ತದು. ಅಂದರೆ ಒಂದು ಸಣ್ಣ ಪುಟ್ಟ ಕಂಪ್ನಿಗಳು ಕೂಡ ಒಬ್ಬ ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ ಅಂತ ಕಂಪಲ್ಷನ್ ಇರೋದ್ರಿಂದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ಬ್ಯಾಂಕಲ್ಲಿ ಇಟ್ಸ್ ಅ ಸಪ್ರೇಟ್ ವರ್ಟಿಕಲ್. ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಜೆಟಿಂಗ್ ಇಟ್ಕೊಂಡಿರ್ತಾರೆ, ತುಂಬ ಜನ ವರ್ಕ್ ಮಾಡ್ತಿರ್ತಾರೆ. ಮತ್ತು ನಮ್ಮ ನ್ಯಾಷನಲ್ ಲೆವೆಲಲ್ಲಿ ನೋಡಬೇಕು ಅಂತ ಕೇಳಿದ್ರೆ I4C ಅನ್ನೋ ಒಂದು ಸಂಸ್ಥೆ ಇದೆ, ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂದ್ಬಿಟ್ಟು ಅಂತ. ಸೊ ಈ ಒಂದು ಸಂಸ್ಥೆಗಳು ಈ ಥರ ಘಟನೆಗಳಾದಾಗ ದೇ ಕಮ್ ಇನ್ ಟು ಪಿಕ್ಚರ್. ಅವರು ಬಂದು ಏನಾಗಿದೆ ಅಂತ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತೊಗೊಂಡು ಅದನ್ನ ಯಾವ್ಯಾವ ಬೇರೆ ಬೇರೆ ಅಥಾರಿಟಿಗಳಿಗೆ ಇನ್ಫಾರ್ಮೇಷನ್ನ ಪಾಸ್ ಮಾಡಿ ಇವ್ರಿಗೆ ಬೇಕಾಗಿರುವಂಥ ಸಪೋರ್ಟ್ ಸಿಸ್ಟಮ್ನ ಕೊಡಿಸಿ ಅದನ್ನ ಸೆಕ್ಯೂರ್ ಮಾಡುವಂಥ ಪ್ರಯತ್ನ ಇನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅದು ತೊಗೊಂಡು ಹೋಗ್ತಾರೆ ಅದನ್ನು. ಸೊ ಇನ್ ಟರ್ಮ್ಸ್ ಆಫ್ ಬ್ಯಾಂಕಿಂಗ್ ಮತ್ತು ಇರುವಂಥ ಒಂದು ಸೆಕ್ಯೂರಿಟಿ ಬಗ್ಗೆ ದೇರ್ ಇಸ್ ನೋ ಡೌಟ್ ಆನ್ ಇಟ್ಸ್. ದ ಪೀಪಲ್ ಆರ್ ದೇರ್, ದ ಸಿಸ್ಟಮ್ ಇಸ್ ದೇರ್. ನೋ ಬ್ಯಾಂಕಿಂಗ್ ಸಿಸ್ಟಮ್ ಈಸ್ ಸೋ ವಲ್ನರಬಲ್. ಈ ಒಂದು ಪ್ರಕರಣದಲ್ಲಿ ನಾವೇ ಡಿಸ್ಕಸ್ ಮಾಡ್ತಿದ್ದೀವಿ. ಎಸ್ಟರ್ಡೇ ಒಂದು ಇನ್ಫಾರ್ಮೇಷನ್ ಬಂದಿದೆ, ಬ್ಯಾಂಕ್ ಆಫ್ ಬರೋಡಾ ಅನ್ನೋ ಒಂದು ಬ್ಯಾಂಕ್ದು 1 ಟೆರಾಬೈಟ್ ಆದಷ್ಟು ಒಂದು ಡೇಟಾ ಎಲ್ಲ ಒಂದು ಕಡೆ ಕಾಂಪ್ರಮೈಸ್ ಆಗಿದೆ ಅಂತ. ದಟ್ ಈಸ್ ಓನ್ಲಿ ಬಿಕಾಸ್ ಮಿಸ್ಯೂಸಿಂಗ್ ದ ಕ್ರೆಡೆನ್ಷಿಯಲ್ ಆಫ್ ಒನ್ ಆಫ್ ದೇರ್ ಎಂಪ್ಲಾಯಿ. ಆ ಎಂಪ್ಲಾಯಿ ಏನು ಅವನ ಇಮೇಲ್ ಅಡ್ರೆಸ್ಸು ಪಾಸ್ವರ್ಡು ಬಳಸಬೇಕಿತ್ತು, ಅದನ್ನು ಅವನು ಬಹುಶಃ ಬೇರೆ ಎಲ್ಲೋ ಗಮನ ಕೊಟ್ಟಿಲ್ಲದೆ ಅವನ ಲ್ಯಾಪ್ಟಾಪಲ್ಲಿ ಬಳಸ್ಕೊಂಡಿರ್ತಾನೆ ಉದಾಹರಣೆಗೆ.
ಆ ಒಂದು ಲ್ಯಾಪ್ಟಾಪು ಬೇರೆ ಯಾವುದೋ ಕಾರಣದಿಂದ ಕಾಂಪ್ರಮೈಸ್ ಆಗಿರ್ಬೋದು. ಆ ಕಾಂಪ್ರಮೈಸ್ ಆಗಿದ್ದ ಕಾರಣಕ್ಕೋಸ್ಕರ ಇವ್ನ ಕ್ರೆಡೆನ್ಷಿಯಲ್ಸ್ ಇನ್ನೊಬ್ಬರ ಸಿಕ್ಕಿ ಅದನ್ನು ಮಿಸ್ಯೂಸ್ ಮಾಡಿ ಮಾಡಿರುವಂಥ ಒಂದು ಪ್ರಕರಣ ಆಗಿರಬಹುದು. ಇಟ್ ಇಸ್ ಸಬ್ಜೆಕ್ಟ್ ಟು ದ ಇನ್ವೆಸ್ಟಿಗೇಷನ್ ರೈಟ್ ನೌ. ಬಟ್ ಈ ಒಂದು ಕಾರಣಕ್ಕೆ ಬ್ಯಾಂಕ್ ಸಿಸ್ಟಮ್ ಕಾಂಪ್ರಮೈಸ್ ಆಗಿದೆ ಅಂತ ಹೇಳಿ ಬರೋದಿಲ್ಲ. ಬ್ಯಾಂಕ್ ಸಿಸ್ಟಮ್ ಇಸ್ as good as it is, but it was just an attempt of misusing some credentials. ಅದು ಇನ್ವೆಸ್ಟಿಗೇಷನ್ ನಡೀತಿದೆ, ಕಾದ್ ನೋಡೋಣ ಏನಾಗುತ್ತೆ ಮೇಡಮ್ ಅಂತ. ಓಕೆ, ಬರ್ತೀನಿ ನಾನು. ಸಂತೋಷ್ ಅವರೇ, ನನ್ನ ಧ್ವನಿ ಕೇಳಿಸ್ತದೆ ನಿಮ್ಗೆ ಅನ್ಕೊಳ್ತೀನಿ. ಸಾಮಾನ್ಯ ನಾವುಗಳು ಇಂಥ ಕಂಪ್ಲೇಂಟ್ ಏನು ಇತ್ತೀಚೆಗೆ ಕೇಳಿಸ್ಕೊಳ್ತಾ ಇದ್ದೀವಿ. ಎಲ್ಲಿಗೋ ಒಂದು ಶಾಪಿಗೆ ಹೋಗ್ತೀವಿ, ಊಟ ಮಾಡ್ತೀವೋ ಅಥವಾ ಆಟೋದಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲೊಂದು ಸ್ಕ್ಯಾನರ್ ಇಟ್ಟಿರ್ತಾರೆ, ಸ್ಕ್ಯಾನ್ ಮಾಡ್ತೀವಿ, ಆಗಿದೆ ನೋಡಿ ಅಂತ ಹಿಂಗೆ ತೋರಿಸಿ ಬರ್ತೀವಿ. ಬಟ್ ಎಷ್ಟೋ ಕಡೆ ಏನು ಮಾಡ್ತಾ ಇದ್ದಾರೆ, ಆ ಸ್ಕ್ಯಾನರ್ನ ಸ್ಟಿಕ್ಕರ್ನೇ ಇವ್ರು ಬದಲಾಯಿಸ್ಕೊಂಡಿರ್ತಾರೆ. ಇಂಥ ಕಂಪ್ಲೇಂಟ್ಗಳೆಲ್ಲ ಬಂದಿದಾವ. ನಾವು ಯಾರಿಗೋ ಹಾಕ್ಬಿಟ್ಟಿರ್ತೀವಿ ದುಡ್ಡನ್ನ, ಪಾಪ ನಿಜವಾಗಿಯೂ ವ್ಯಾಪಾರ ಮಾಡ್ತಾರೆ, ಅವನಿಗೆ ಆ ದುಡ್ಡೇ ಹೋಗಿರಲ್ಲ. ಹಾ ಮೇಡಮ್, ಒಂದ್ ಕಡೆ ಇವತ್ತು ಅಷ್ಟೇ ಯಾವ್ದೋ QR ಕೋಡ್ಗಳನ್ನ ಬದಲಿ ಮಾಡಿ ಅದನ್ನ ಯಾರೋ ಅಕೌಂಟಿಗೆ ಹಾಕಿ ನಾವು ಹಾಕಿದೀವಿ ಅಂತೇಳಿ ತೋರ್ಸ್ತಕ್ಕಂಥದ್ದು. ಇನ್ನೊಂದು ಕಡೆ ಇವತ್ತು ನಮ್ಮ ಗೂಗಲ್ ಪ್ಲೇ ಸ್ಟೋರ್ ನಲ್ಲೇನೆ ಇವತ್ತು ಫೇಕ್ ಆ್ಯಪ್ಗಳು ಬಂದಿದ್ದಾವೆ. ಅಂದ್ರೆ ನಮ್ಗೆ ಅಮೌಂಟ್ ಪೇ ಆಗಿಲ್ಲ ಅಂದ್ರೂ ಕೂಡ ಜಸ್ಟ್ ಪೇ ಆಗಿದೆ ಅಂತ ಹೇಳಿ ತೋರ್ಸಂತ ಲೆವೆಲ್ಗೆ ಇವತ್ತು ಆ್ಯಪ್ಗಳು ಬಂದಿದ್ದಾವೆ. ಸೊ ಈ ರೀತಿ ಫೇಕ್ ಆ್ಯಪ್ಗಳಿಂದ ಅಥವಾ ಫೇಕ್ QR ಕೋಡ್ಗಳಿಂದ ಇವತ್ತು ನಮ್ಮ ಸಾರ್ವಜನಿಕರಿಗಂತೂ ಹೆಚ್ಚು ತೊಂದರೆ ಆಗ್ತಾ ಇದೆ. ಈ ಪ್ರಕರಣ ದಾಖಲು ಮಾಡಬೇಕಂತಂದ್ರೇನೆ ಇದು ಬಹಳ ತೊಂದರೆ ಆಗ್ತಾ ಇದೆ. ಅಥವಾ ನಮ್ಗೆ ಅದು ಸೈಬರ್ ಫ್ರಾಡ್ ಆಗಿದೆ ಅಂತಂದಾಗ ನಾವು ಪೊಲೀಸ್ ಸ್ಟೇಷನ್ ಹೋದ್ರೆ ನಮಗೆ ರೆಸ್ಪಾನ್ಸ್ ಸಿಗಲ್ಲ, ಬ್ಯಾಂಕಿಗೆ ಹೋದ್ರೆ ನಮಗೆ ಪ್ರತ್ಯೇಕ ಕೌಂಟರ್ ಅಂದ್ರೆ ಸೈಬರ್ ಸಂಬಂಧಪಟ್ಟಂಗೆ ಒಂದ್ ಏನಾದ್ರು ಕಂಪ್ಲೇಂಟ್ ತೊಗೊಳ್ಲಿಕ್ಕೆ, ನನ್ನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಆಸ್ ಅ ಗ್ರಾಹಕನಾಗಿ ನಾನು ಬ್ಯಾಂಕಿಗೆ ಕಳ್ಕೊಳ್ಳೋದೇನಂದ್ರೆ ಸಪರೇಟ್ ಆಗಿ ಒಂದು ಕೌಂಟರ್ ಅನ್ನ ಮಾಡ್ಬೇಕು. ಸೈಬರ್ ಸಂಬಂಧಪಟ್ಟಂಗೆ ಏನೇ ತೊಂದರೆಗಳಾದಾಗ ಅವ್ರಿಗೊಂದು ಗೈಡ್ಲೈನ್ಸ್ ಮಾಡ್ಲಿಕ್ಕೆ ಅಥವಾ ಒಂದು ಹೆಲ್ಪ್ ಡೆಸ್ಕ್ ಅಂತ ಮಾಡ್ಬೇಕು ಅಂತ ಇವತ್ತು ಇರ್ತಕ್ಕಂಥದ್ದು. ಓಕೆ ಓಕೆ, ಬರ್ತೀನಿ ನಾನು. ಸರ್, ನಿಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ ಒಂದು ಬೇಸಿಕ್ ಪ್ರಶ್ನೆ ಇದೆ. ಈಗ ನನ್ನ ಡೇಟಾ ಅಥವಾ ನನ್ನ ಡಾಕ್ಯುಮೆಂಟ್ಸ್ಗಳು ಹೊರಗೆ ಲೀಕ್ ಆಗಬಾರ್ದು, ಆಗ್ಬಿಟ್ಟಿದೆ. ಇವಾಗ ಯಾವುದೋ ಆ್ಯಪ್ ಬಂದಿತ್ತು ಅಥವಾ ಏನೋ ಮೆಸೇಜ್ ಬಂದಿತ್ತು, ಓಪನ್ ಮಾಡಿದ್ದೀನಿ, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಸಿಕ್ಬಿಟ್ಟಿದೆ. ಅದರಲ್ಲಿ ನನ್ನ ವೈಯಕ್ತಿಕ ಫೋಟೋ ಇರ್ಬೋದು, ನನ್ನ ಪಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಎಲ್ಲ ಸಿಕ್ಕಿದೆ. ನನಗೆ ಯಾವ ರೀತಿಯ ಡೇಂಜರ್ ಸರ್, ಥ್ರೆಟ್ನಿಂಗ್ ಕಾಲ್ ಸರ್ ಅದು? ಮೇಡಮ್, ಒಂದು ಆ್ಯಸ್ ಎ ಡೇಟಾ ಇಂಟಿಗ್ರಿಟಿ ಅಂತ ನೋಡಿದಾಗ ಇವತ್ತಿಗೆ ಈ ಒಂದು ಬ್ಯಾಂಕ್ ಮುಖಾಂತರ ನಮ್ಮ ಡೇಟಾ ಆಚೆ ಕಡೆ ಬಂದಿದೆ ಅಂತ ಗೊತ್ತಾಗಿದೆ ನಮ್ಗೆ ಅಷ್ಟೇನೆ. ಈ ಬ್ಯಾಂಕ್ ಇಲ್ಲ ಅಂದ್ರೂ ಕೂಡ ನಮ್ಮ ಡೇಟಾ ಸಾಕಷ್ಟು ಜನರ ಕೈಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಿದೆ, ಗೊತ್ತಾ. ಆದರೆ ಯಾವುದೇ ಒಂದು ಬ್ಯಾಂಕ್ ಫ್ರಾಡ್ ಮಾಡಬೇಕಾದ್ರೆ ಇವತ್ತಿನ ದಿನದ ಒಂದು ಟೆಕ್ನಾಲಜಿ ಪ್ರಕಾರ OTP ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ನು ಏನೇ ಮಾಹಿತಿ ಇಟ್ಕೊಂಡು, ಏನೇ ಆಧಾರ್ ನಂಬರು, ಬ್ಯಾಂಕ್ ರೆಕಾರ್ಡ್ಸ್ ಏನೇ ಗೊತ್ತಿದ್ರು ಕೂಡ OTP ಬರಲೇಬೇಕಿರುತ್ತೆ. ಆ OTP ಶೇರ್ ಮಾಡಿದ ನಂತರನೇ ಅದು ಬ್ಯಾಂಕ್ ಫ್ರಾಡ್ ಆಗುವಂಥ ಒಂದು ಟೆಕ್ನಾಲಜಿ ಇವತ್ತಿಂದ ನಾವು ಯೂಸ್ ಮಾಡ್ತಿದ್ದೀವಿ. ಎಲ್ಲಿಯ ತನಕ ನೀವು OTPನ ಬೇಕಾಬಿಟ್ಟಿಯಾಗಿ ಯಾರೋ ಒಬ್ರು ಫೋನ್ ಮಾಡಿದ್ರು ಅಂತ ಶೇರ್ ಮಾಡೋ ಪ್ರಯತ್ನ ಮಾಡೋದಿಲ್ವೋ, ಯಾರ ಹತ್ರನೇ ಆಗಲಿ ಏನೇ ಡೇಟಾ ಇದ್ರು ಕೂಡ ಯುವರ್ ಟ್ರಾನ್ಸಾಕ್ಷನ್ ಇಸ್ ಸ್ಟಿಲ್ ಸೇಫ್. ಆ ಅರ್ಥ ಮಾಡ್ಕೋಬೇಕಿರೋದು ನಾವು. ಓಕೆ, ಈ OTP ಬಗ್ಗೆ ಮಾತಾಡ್ತಾ ಇದ್ರು. ಒನ್ ಟೈಮ್ ಪಾಸ್ವರ್ಡ್ ಸರ್, ಎಷ್ಟು ಡೇಂಜರ್ ಸರ್ ಅದು? ಹಾಗೆ ಸಿಕ್ಕೋರಿಗೆಲ್ಲ ಕೊಡೋದು ಅದು ಎಷ್ಟು ಉಪಯೋಗನೋ ಅಷ್ಟೇ ಡೇಂಜರ್. ಈಗ ಯಾವುದೋ ಒಂದು ಬಟ್ಟೆ ತಗೊಂಡಿರ್ತೀನಿ, ಒಂದು 4-5 ವರ್ಷದಿಂದ OTP ಕೊಡಿ ಅಂತ ತಕ್ಷಣ ಕೊಡ್ತೀನಿ. ಎಲ್ಲ ಕಡೆ OTP ಕೊಡ್ತಾ ಇದೀವಿ. ಅಲ್ಲಲ್ಲ, OTP ಯಾರು ಕೊಡ್ತೀರಾ? ತಿಳ್ಕೊಳ್ಳೋದು ಹೆಂಗೆ ಸರ್? ಜನಸಾಮಾನ್ಯರು ನಮಗೆ ಗೊತ್ತಾಗ್ತಿಲ್ಲ. ಈಗ ನನಗೆ ನನ್ನ ಮಿಸ್ಸಸ್ ಫೋನ್ ಮಾಡಿ, ನಿಮ್ಮ ಫೋನ್ಗೆ ಯಾರೋ OTP ಕೇಳ್ತಾ ಇದ್ದಾರೆ ರೀ, ಕೊಡ್ಲಾ ಅಂದರೆ ನಾನು ಕೊಡು ಅನ್ನೋದು ತಪ್ಪು. ಯಾಕೆಂದರೆ ನನ್ನ ಫೋನಲ್ಲಿದೆ. ಒಂದು ಎರಡನೇದು, ಒಂದು 4-5 ವರ್ಷದ ಮುಂಚೆ ಒಂದು ಮೀಟಿಂಗ್ ಆಗಿತ್ತು. ಈ ಪಾಸ್ವರ್ಡ್ ವಿಚಾರ, ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಚಾರ. ನಾನು ಒಂದು ಜನಕ್ಕೆ ಗ್ರೂಪ್ ಹೇಳ್ತಾ ಇದ್ದೆ, ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಅಲ್ಲಿ ಒಬ್ಬರು ಸರ್ಕಾರಿ ಅಧಿಕಾರಿ ಹೇಳಿದ್ರು ಇದೇ ಪದ, ಮುರಳಿ, ಪಾಸ್ವರ್ಡ್ ಮೇಲೆ ಗೌರ್ಮೆಂಟ್ ಆ್ಯಕ್ಷನ್ ತೊಗೊಂಡ್ರೆ ನೀನು 400 ವರ್ಷ ಜೈಲಲ್ಲಿ ಇರ್ತೀವಿ ಅಂದರು. ಅಂದರೆ ಪಾಸ್ವರ್ಡ್ ಆ್ಯಕ್ಟ್ ಪ್ರಕಾರ ಕೊಡಬಾರ್ದು. ಯು ಶುಡ್ ನಾಟ್ ಶೇರ್ ಇಟ್. ಶೇರ್ ಮಾಡ್ತೀವಿ. ಈಗ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಎಲ್ಲೋ ಅಧಿಕಾರಿ, ನನಗೆ 20 ಜನ ಸ್ಟಾಫ್ ಇರ್ತಾರೆ, 20 ಮೆಸೇಜ್ ಬರುತ್ತೆ, 25 ರಿಟರ್ನ್ಸ್ ಫೈಲ್ ಮಾಡಬೇಕು, ಪಾಸ್ವರ್ಡ್ ಕೊಡ್ತೀನಿ ಇವ್ರಿಗೆ. ಸೊ ಪಾಸ್ವರ್ಡ್ ಅನ್ನೋದು ಮಡವಂತಿಕೆಯಿಂದ ಇಟ್ಕೋಬೇಕು. ಒಂದು ಪ್ರಶ್ನೆ ಏನು ಅಂದರೆ, ಬ್ಯಾಂಕಿಂಗ್ ಸಿಸ್ಟಮ್ ಅನ್ಸೇಫ್, ಬ್ಯಾಂಕ್ ಬಗ್ಗೆ ಡೌಟ್ ಪಡೋ ಅವಶ್ಯಕತೆಯೇ ಇಲ್ಲ. ಬ್ಯಾಂಕ್ಸ್ ಆರ್ ವೆರಿ ಸೇಫ್. ಕಸ್ಟಮರ್ ID ಅಂತಿದೆ, ಅದೇನಾದರೂ ಕಳೆದೋದ್ರೆ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ತೊಗೊಂಡೋದ್ರೇ ಅವರ ಆ ಕಿಯಾಸ್ಕಲ್ಲಿ ಅಪ್ಲೈ ಮಾಡಿದ್ರೇ ಆಗೋದು. ಬ್ಯಾಂಕಿಂಗ್ ಸಿಸ್ಟಮ್ ಈಸ್ ಸೇಫ್. ನಮ್ಮ ಯೂಸೇಜ್ ಈಸ್
ಡೌಟ್ಫುಲ್ ಆಗಿರಬಾರ್ದು, ತಿಳ್ಕೋಬೇಕು, ತಿಳುವಳಿಕೆಯಿಂದ ತಿಳ್ಕೋಬೇಕು. ಬ್ಯಾಂಕ್ಗೆ ಹೋಗಿ ಏನೇನು ಮಾಡಬಾರ್ದು ಅಂತ ಹೇಳಿದ್ರೆ ಅವರು ಇದನ್ನು ಯಾರಿಗೂ ಕೊಡಬೇಡಿ, ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ, OTP ಯಾರಿಗೂ ಕೊಡಬೇಕು ಅಂತ ಮೌಖಿಕವಾಗಿ ಹೇಳ್ತಾರೆ, ಮೆಸೇಜಲ್ಲೂ ಕಳಿಸ್ತಾರೆ. ಬಟ್ ನೆಕ್ಸ್ಟ್ ಅವರ್ ನಾವು ಮಾಡೋದು ಅದೇ ತಪ್ಪು, ಆಫೀಸ್ಗೆ ಹೋಗೋಕ್ಕಾಗಲಿಲ್ಲ, ಸಡನ್ನಾಗಿ ಫೋನ್ ಮಾಡಿ ನಾವೇ ಪಾಸ್ವರ್ಡು ID ಕೊಡ್ತೀವಿ. ಬ್ಯಾಂಕಿಂಗ್ ಸಿಸ್ಟಮ್ ಈಸ್ ವೆರಿ ಸೇಫ್, ಚೆನ್ನಾಗಿ ನಡೀತಾ ಇದೆ. ವಲ್ನರಬಿಲಿಟಿ ಫ್ಯಾಕ್ಟರು ಈಗ ನೋಡಿ, ಐಫೋನ್ ಇರ್ಬೋದು, ಆ್ಯಂಡ್ರಾಯ್ಡ್ ಫೋನ್ ಇರ್ಬೋದು, ನಾನು ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ಗೆ ಅಪ್ಲೈ ಮಾಡ್ತಾ ಇರೋದು. ಅಲ್ಲಿ ಒಬ್ಬ ವ್ಯಕ್ತಿ ಪಾಪ ಏನೋ ಹಣದ ಪಿಪಾಸೆ, ಹಣದ ಆಸೆ, ಅವನು ಏನೋ ಒಂದು ತಿಳ್ಕೊಂಡು ದುಡ್ಡು ಮಾಡಬೇಕು ಅಂತ ಮಾಡಿದ್ರೆ 40 ವರ್ಷದ ಹಿಂದೆ SBI ಪಾರ್ಲಿಮೆಂಟಲ್ಲಿ ನಗರ್ವಾಲಾ ಕೇಸ್ ಅಂತ ಕಂಪ್ಯೂಟ್ರು ಇರಲಿಲ್ಲ, ಏನೂ ಇರಲಿಲ್ಲ, ಒಂದಷ್ಟು ಲಕ್ಷ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ರು, ಅವ್ರನ್ನ ಹಿಡ್ಕೊಂಡಿದ್ರು. ಆ ಥರ ಸುಮಾರು ಕೇಸ್ಗಳಾಗಿದೆ. ಅದು ಮನುಷ್ಯ ನಿಮಿತ್ತ, ಮನುಷ್ಯ ಮಾತ್ರ ಮನುಷ್ಯನಿಂದ ಆದ ಕೇಸು. ಬಟ್ ಕೇರ್ಲೆಸ್ನೆಸ್ಸು, ಈಗ ವ್ಯಾಪಾರದಲ್ಲಿ ಮಂಡೋತಾಗಲಿ ನಾನಾಗಲಿ ಯಾರಾದರೂ ಕದ್ದುಕೊಂಡು ಹೋದರೆ ಅವನು ಮಾಡಿದ ಕ್ರೈಮು, ಮೋಸ ಹೋಗಿದ್ದು ನನ್ನ ಕ್ರೈಮು. ಆ ರೀತಿ ಪರಿಸ್ಥಿತಿ ಈಗ ಟೆಕ್ನಾಲಜಿಲಿ. ಯಾವ ರೀತಿಯ ಚಾಲೆಂಜಸ್ ಸರ್ ನಿಮ್ಮ ಫೀಲ್ಡ್? ಖಂಡಿತ ನೋಡಿ, ಇವಾಗ ನಾವು ಎಷ್ಟು ಜಾಗೃತವಾಗಿರ್ತೀರೋ ಅಷ್ಟು ಸೇಫ್ ಆಗಿರ್ತೀವಿ. ಇವಾಗ ಕ್ಲೋನಿಂಗ್ ಸಿಸ್ಟಮ್ ಬೇರೆ ಇದೆ, ನೀವು ಏನು ಮಾಡಿದ್ರು ಕ್ಲೋನ್ ಮಾಡಿಬಿಡ್ತಾರೆ ಕೆಲವರು. ಆಮೇಲೆ ಈ ಕಾಲ್ ಮರ್ಜ್ ಮಾಡಿ ಈ ಇನ್ಫಾರ್ಮೇಷನ್ ತೊಗೊಳ್ತಾರೆ. ನೀವು ಕಾಲ್ ಮರ್ಜಿಂಗ್ನಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿಬಿಟ್ಟಿರುತ್ತೆ. ನೀವು ಯಾವತ್ತೂ ಅಷ್ಟೇ ಹಿಯರ್ಸೆ ಮತ್ತು ಅವ್ರು ಹೇಳಿದ್ದು, ಇವಾಗ ನಂಬರ್ಸು, ಇವಾಗ ನನಗೆ ಒಂದು SMS ಬಂದಿದೆ ಮೇಡಮ್, ನೀವು 600 ರೂಪಾಯಿ ಚಲನ್ ಕಟ್ಟಬೇಕು. ಪೊಲೀಸ್ ಅವರು, ಟ್ರಾಫಿಕ್ ಪೊಲೀಸು, ನಾನು ನೋಡಿ ನನ್ನೇ ಬಂದಿತ್ತು ನನಗೆ, ಅದು ಪರ್ಸ್ನಲ್ ನಂಬರಿಂದ ಬಂದಿದೆ. ಬಟ್ ಏರ್ಟೆಲ್ ವಾರ್ನಿಂಗ್ ಸಿಸ್ಟಮ್ ಸ್ಪ್ಯಾಮ್, ಡಿಯರ್ ವೆಹಿಕಲ್ ಓನರ್ ಆ್ಯಂಡ್ ಈ ಚಾಲನ್ ಹ್ಯಾಸ್ ಬಿನ್ ಇಶ್ಯೂಡ್ ಅಗೇನ್ಸ್ಟ್ ಚಾಲನ್ ID, ಪೇ ಪೆನಾಲ್ಟಿ ಟೆನ್ಯೂರಲಿ, ಪೇ ಚಾಲನ್ 6.2 ಅವೈಟ್ಲಿಗೆ. ಬಟ್ ಆಲ್ರೆಡಿ ಏರ್ಟೆಲ್ ವಾರ್ನಿಂಗ್ ಮಾಡಿದೆ ಸ್ಪ್ಯಾಮ್. ನಾನು ಇದು ಪರ್ಸ್ನಲ್ ನಂಬರಿಂದ ಬಂದಿದ್ದೀನಿ, ನಾರ್ಮಲ್ BTPಯಿಂದ ಬರುತ್ತೆ, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್. ಅದ್ರ ಲಿಂಕ್ ಇರಬೇಕು ನೋಡಿ ಸರ್. ಹಾಂ ಇದೆ, ಆ ಲಿಂಕ್ ಲಿಂಕ್ ಚಾಲನ್ ಲಿಂಕ್ ಇದೆ ಟು ಅವಾಯ್ಡ್ ಲೀಗಲ್ ಆಕ್ಷನ್. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ? ನಾನೇನು ಕ್ಲಿಕ್ ಮಾಡಿಲ್ಲ. ಮಾಡಿದ್ರೆ ಏನಾಗುತ್ತೆ ಸರ್? ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಅವ್ರ ಮೊಬೈಲಲ್ಲಿ. ಅದು ಒಂದು ಟ್ರಾಫಿಕ್ ಪೊಲೀಸ್ದು ಒಂದು ಅಪ್ಲಿಕೇಶನ್ ತರ ಡೌನ್ಲೋಡ್ ಆಗುತ್ತೆ ಅದು. ಸರ್ ಕ್ಲಿಕ್ ಮಾಡಬೇಡಿ, ಕ್ಲಿಕ್ ಮಾಡಬೇಡಿ. ಇಲ್ಲ, ಮಾಡಿಲ್ಲ ನಾನು. 9819277385 915178928 ನೋಡಿ, ಹಿಂಗೆ ಬಂದಿದೆ. ಇವರು ಬುದ್ಧಿವಂತರು, ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ, ಅರ್ಥ ಮಾಡ್ಕೊಂಡ್ರು, ಎಕ್ಸ್ಪೀರಿಯನ್ಸ್ ಕೆಲವು ಕಡೆ ಆಗಿರೋದನ್ನ ಕೇಳಿದ್ದಾರೆ. ಜನ ಹಳ್ಳಿಲಿರೋರು ಅಥವಾ ಓದಕ್ ಬರ್ದಲ್ಲ ಇರೋರು ಅಥವಾ ಮನೇಲಿರೋ ಮಕ್ಳುಗಳು ಯಾವುದೋ ನಂಬರಿಂದ ಮೆಸೇಜ್ ಬಂತಲ್ಲ ಓಪನ್ ಮಾಡ್ತೀವಿ, ಅವಾಗ ಮುಂದಕ್ಕೇನು ಸರ್? ಮತ್ತೆ ನೋಡಿ, ಕೆಲವು APK ಫೈಲ್ಸ್ ಇರುತ್ತೆ ಮೇಡಮ್. ಇವಾಗ ವಾಟ್ಸ್ಆಪ್ ಗ್ರೂಪ್ ಬ್ಯಾಂಕ್ ಹೆಸರು ಓಪನ್ ಮಾಡ್ಬಿಡ್ತಾರೆ, SBI, ಬ್ಯಾಂಕ್ ಆಫ್ ಬರೋಡಾ. APK ಫೈಲ್ಸ್ ನಮ್ಮ ಡೀಟೇಲ್ಸ್ ಹೆಂಗ್ ಪಡ್ಕೋತಾರೆ ಅನ್ನೋದು ಪ್ರಶ್ನೆ ಸರ್. APK ಫೈಲ್ ಮೇಡಮ್, ಇಟ್ಸ್ ಇನ್ಸ್ಟಾಲೇಷನ್ ಫೈಲ್. ಓಕೆ, ಅದೇನಾಗುತ್ತೆ, ನಮ್ಮ ಮೊಬೈಲ್ಗೆ ಕ್ಲಿಕ್ ಮಾಡಿದ ತಕ್ಷಣ ದ ಪ್ರೋಗ್ರಾಮಿಂಗ್ ವಿಲ್ ಬಿ ಡನ್ ಇನ್ ಸಚ್ ಎ ವೇ. ನೀವು ಬೇರೆ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನಾನು ಎಸ್ ಅಂತ 4 ಸರಿ ಹೊಡಿಬೇಕಿರುತ್ತೆ. ಅದು ಆ ಒಂದು ಅಪ್ಲಿಕೇಶನ್ ಕೊಡ್ತಿರುವಂಥ ಒಂದು ಯೂಸರ್ ಇಂಟರ್ಫೇಸು. ಅದು ಇಲ್ಲದೆ ಹೋದರೂ ಕೂಡ ಕ್ಲಿಕ್ ಮಾಡಿದ್ದೆ ಇನ್ಸ್ಟಾಲ್ ಆಗುವಂಥ ಕೂಡ ಪ್ರೋಗ್ರಾಮ್ ಬರಿಬೋದು ನಾನು. ಆದರೆ ಆ ಥರ ಏಕಾಏಕಿ ಯೂಸರ್ ಕನ್ಸೆಂಟ್ ಇಲ್ಲದೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಬಾರ್ದು ಅಂತ ಗೂಗಲ್ ಪ್ಲೇ ಸ್ಟೋರ್ಸ್ಗಳಲ್ಲಿ ಕೆಲವು ಮಾನದಂಡಗಳಿದೆ. ಆ ಕಾರಣಕ್ಕೆ ಅಲ್ಲಿಂದ ಡೌನ್ಲೋಡ್ ಮಾಡೋ ಅಪ್ಲಿಕೇಶನ್ಗಳು ಪ್ರತಿಯೊಂದಕ್ಕೂ ಪರ್ಮಿಷನ್ ಕೇಳುತ್ತೆ ನಮ್ಮನ್ನು. ಬಟ್ ಇದು APK ಫೈಲ್ ಡೈರೆಕ್ಟಾಗಿ ಕಳಿಸ್ತಿರೋದವರು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇನ್ಸ್ಟಾಲೇಷನ್ ಆಗುತ್ತೆ. ಇನ್ಸ್ಟಾಲೇಷನ್ ಆಗಿದ್ದೇನೆ ನಿಮ್ಮ ಕಂಪ್ಲೀಟ್ ಮೊಬೈಲಿನ ಒಂದು ಡೇಟಾ ಏನಿರುತ್ತೆ ದಟ್ ಗಿವ್ಸ್ ಆಕ್ಸೆಸ್ ಟು ದ ಅದರ್ ಫ್ರಾಡ್ಸ್ಟರ್. ಫೋನೇ ಹ್ಯಾಂಗ್ ಆಗ್ಬಿಡುತ್ತೆ, ನಿಮ್ಮ ವಾಟ್ಸಪ್ ಬ್ಲಾಕ್ ಆಗ್ಬಿಡುತ್ತೆ. ಆಮೇಲೆ ಅಷ್ಟಲ್ಲೇ ನೀವು ರಿಸ್ಟ್ರಿಕ್ಷನ್ ಮಾಡೋ ಅಷ್ಟರಲ್ಲಿ ದೇ ವಿಲ್ ಡು ಲಾಟ್ ಆಫ್ ಗೇಮ್. ಸರ್, ನನಗೆ ಸಹಜವಾಗಿ ಕಾಡೋ ಪ್ರಶ್ನೆ, ಹೌದು ನೀವುಗಳೆಲ್ಲ ಹೇಳ್ತೀರಿ OTP ಕೇಳಿದ ತಕ್ಷಣ ಕೊಡಬೇಡಿ, ಏನೇನೋ ಬರ್ತಾ ಇದ್ದಂಗೆ ಅದನ್ನು ಒತ್ತಬೇಡಿ ಅಥವಾ ಕ್ಲಿಕ್ ಮಾಡಬೇಡಿ, ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಡಿ. ನೀವೆಷ್ಟೇ ಹೇಳಿದ್ರು ನಮ್ಮ ಜನಕ್ಕೆ ಸ್ವಲ್ಪ ಅರ್ಥ ಮಾಡ್ಸೋದು ಕಷ್ಟ. ಅದ್ರ ಜೊತೆಗೆ ಇದರ ಹೊಣೆಯನ್ನ ಬರೀ ನಾವೇ ಹೊತ್ಕೊಳ್ಳೋದಲ್ಲ, ನಮ್ಮ ಮೇಲಿರೋರು ಹೊತ್ಕೋಬೇಕಾಗತ್ತೆ. ಸೊ ನನ್ನ ಪ್ರೈವಸಿ ಜೋಕಾ? ಪ್ರಶ್ನೆ ಬರುತ್ತೆ ಸರ್, ನನ್ನ ಪ್ರೈವಸಿ ಜೋಕಾ? ಮ್ಯಾಮ್, ನಿಮ್ಮ ಪ್ರೈವಸಿ ಡೆಫಿನೆಟ್ಲಿ ಈಸ್ ಯುವರ್ ಇಂಡಿವಿಜುವಲ್ ರೈಟ್, ನೋ ಡೌಟ್. ಆದರೆ ಈ ಕಾರಣಕ್ಕೋಸ್ಕರನೇ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂತ ಕೊಟ್ಟಿರೋದವರು. ನೀವು ನಿಮ್ಮ ಉದಾಹರಣೆಗೆ ಯಾವುದೋ ಒಂದು ಮಾರ್ಟ್ಗೆ ಹೋಗ್ತೀರಾ ಮೇಡಮ್, ನೀವು ಬಿಲ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ ಅವರು. ಓಕೆ, ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕಾ ಬೇಡವಾ ನೀವಲ್ಲಿ? ಈಸ್ ಎ ಮೊಬೈಲ್ ನಂಬರ್ ನಾಟ್ ಅ ಪ್ರೈವೇಟ್ ಡೇಟಾ ಫಾರ್ ಯು? ಹೌದು. ಬಟ್ ನಾವು ಕಣ್ಮುಚ್ಕೊಂಡು ಮೊಬೈಲ್ ನಂಬರ್ ಕೊಡ್ತೀವಲ್ಲ, ಅವರೇ ಹೇಳ್ತಾರೆ ಇನ್ವಾಯ್ಸ್ ನಾವು ವಾಟ್ಸಪ್ಪಲ್ಲಿ ನಿಮಗೆ ಕಳಿಸ್ತೀವಿ ಅಂತ ಹೇಳ್ತಾರೆ.
ವಾಟ್ಸಪ್ಪಲ್ಲಿ ಕಳಿಸೋದಕ್ಕೆ ನೀವು ಫಿಸಿಕಲ್ ಬಿಲ್ ಕೊಡು ನನಗೆ, ನನ್ನ ಇಮೇಲ್ ಅಡ್ರೆಸ್ ತಗೋ ನೀನು, ವೈ ಡು ಟೇಕ್ ಮೈ ಮೊಬೈಲ್ ನಂಬರ್. ಓಕೆ, ಇದನ್ನ ಹೇಳಿ ಸರ್, ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ನಾವು ಸೂಪರ್ ಮಾರ್ಕೆಟ್ಗಳಿಗೆ ಹೋಗ್ತೀವಿ, ಬಿಲ್ ಆಗ್ಬೇಕಾದ್ರೆ ನಂಬರ್ ಕೊಡಿ ಅಂತ ಕೇಳ್ತಾರೆ, ನಂಬರ್ ಕೊಡ್ತೀವಿ, ಬಿಲ್ನ ಇನ್ವಾಯ್ಸ್ ಅಲ್ಲಿ ಕಳಿಸ್ತೀವಿ ಅಂತಾರೆ. ನಮಗೆ ಬಿಲ್ ಕೆಡ್ಕೊಂಡು ನಮಗೇನು ಸುಮ್ಮನೆ ಮನೆಗೆ ಬರ್ತಾ ಇರ್ತೀವಿ. ಅದು ಎಷ್ಟು ಡೇಂಜರ್. ನಾನ್ ನಂಬರ್ ಕೊಡಲ್ಲ ಅಂದ್ರೆ ತಕರಾರು ಇದೆಯಾ? ಕೊಡ್ಲೇಬೇಕಾ ನಂಬರ್ನ ಅವರಿಗೆ? ಕೊಡ್ಲೇಬೇಕು ಅಂತ ಕೇಳಿದ್ರೆ ನಿನ್ನ ನಂಬರ್ ಹಾಕೊಂಡು ಬಿಲ್ ಕೊಡಪ್ಪ ನಂಗೆ ಅಂತ ಕೇಳ್ತೀನಿ ನಾನು. ಸೊ ಗೊತ್ತಾಯ್ತಾ? ಎಷ್ಟೋ ಕಡೆ ಸೂಪರ್ ಮಾರ್ಕೆಟ್ಗಳಲ್ಲಿ ನಮ್ಮ ನಂಬರ್ ಕೊಡೋ ಅಗತ್ಯ ಇಲ್ಲ, ಕೊಡಬಾರ್ದು. ಯಾಕೆಂದ್ರೆ ಆ ನಂಬರ್ ಏನಾಗುತ್ತೆ ಮೇಡಮ್, ಡೇಟಾಬೇಸ್ ಜನರೇಟ್ ಆಗ್ತಾ ಹೋಗುತ್ತೆ. ಓಕೆ, ಆ ಡೇಟಾಬೇಸ್ ಆಸೆ ಹುಟ್ಟಿಸ್ತಾರೆ ಗೊತ್ತಾ ಸರ್, ನಿಮ್ಮಲ್ಲಿ ಪಾಯಿಂಟ್ಸ್ ಇರ್ಬೋದು, ರೆಡ್ಯೂಸ್ ಮಾಡ್ತೀವಿ, ನಿಮ್ ನಂಬರ್ ಕೊಡಿ, OTP ಬರುತ್ತೆ ಹೇಳಿ, ನಾನು ಒಂದ್ 1000 ರೂಪಾಯಿಂದ ಏನೋ ಸೂಪರ್ ಮಾರ್ಕೆಟ್ ಅಲ್ಲಿ ತಗೊಂಡಿರ್ತೀವಿ, 50 ರೂಪಾಯಿನೋ ಅಥವಾ 20 ರೂಪಾಯಿನೋ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೀವು ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಾ, ನೀವು ಮಾಲ್ಗೆ ಹೋಗ್ತೀರಾ, ನೀವು ಬರ್ತೀವಿ ನಾವು ಮಾಲ್ಗೆ ಹೋದಾಗ ಜಸ್ಟ್ ಏನಿಲ್ಲ, ಒಂದು ಕಾರ್ಡ್ ಫಿಲ್ ಅಪ್ ಮಾಡಿ ಯು ವಿಲ್ ಬಿ ವಿನ್ನಿಂಗ್ ಅ ಲಕ್ಕಿ ಡಿಪ್ ಅಂತ ಕೊಡ್ತಾರೆ. ಅವರು ನಿಮ್ಗೆ ಕೊಡ್ತಿರೋ ಒಂದು ಲಕ್ಕಿ ಡಿಪ್ಪು ಅಲ್ಲ, ಅದು ನಿಮ್ಮ ಡೇಟಾ ಕಲೆಕ್ಟ್ ಮಾಡ್ತಿರುವಂಥ ಒಂದು ಪ್ರಕ್ರಿಯೆ. ಅದು ಆ ಡೇಟಾ ಕಲೆಕ್ಟ್ ಮಾಡಿದ ನಂತರ ಆ ಡೇಟಾ ಎಲ್ಲಿ ಹೋಗುತ್ತೆ ಅಂತ ಯಾರು ಚೆಕ್ ಮಾಡ್ತಾರೆ? ಒಂದು ಬ್ಯಾಂಕಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಅಪ್ಲೈ ಮಾಡ್ತೀರಾ ಮೇಡಮ್, ಆ ಬ್ಯಾಂಕ್ ನಾವು ಹೇಳ್ತಾನೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಮೈ ಕ್ರೆಡಿಟ್ ಕಾರ್ಡ್ ಅಂತ ರಿಜೆಕ್ಟ್ ಮಾಡ್ತಾನೆ ಅವನು. 2 ದಿನ ಆದ್ಮೇಲೆ ಇನ್ನೊಂದು ಬ್ಯಾಂಕಿಂದ ಫೋನ್ ಬರುತ್ತೆ ನಿಮಗೆ, ಸರ್ ನಿಮ್ಗೆ ಆ ಬ್ಯಾಂಕಿಂದ ರಿಜೆಕ್ಟ್ ಮಾಡಿದ್ದಾರೆ, ನಾವು ನಮ್ಮ ಬ್ಯಾಂಕಿಂದ ಕೊಡ್ತೀವಿ. ನಾನು ನಿನ್ನ ಬ್ಯಾಂಕಿಗೆ ಅಪ್ಲೈ ಮಾಡಿಲ್ಲ, ನನ್ನ ಡೇಟಾಬೇಸ್ ನಿಂಗೆ ಬಂತು. ಹೇಗೆ ಬರುತ್ತೆ? ರಿಜೆಕ್ಟ್ ಆಗಿರೋ ಡೇಟಾಬೇಸ್ಗಳು ಏನಿರುತ್ತೆ ದಟ್ ಗೆಟ್ಸ್ ಸೋಲ್ಡ್, ಅದನ್ನು ತೊಗೊಳ್ಳೋಂಥ ಕೆಲವು ಕ್ಯಾಟಗರಿ ಜನ ಇರ್ತಾರೆ, ಅದನ್ನು ತೊಗೊಂಡು ಅವರು ಅದನ್ನು ಕನ್ವರ್ಟ್ ಮಾಡ್ತಾರೆ ಮತ್ತೆ ಅದನ್ನು. ಸೊ ನಾವು ಒಂದು ಕಡೆ ಡೇಟಾ ಕೊಟ್ಬಿಟ್ಟು ಅದು ಎಲ್ಲಿ ಹೋಗುತ್ತೆ ಅಂತ ನಾವು ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕೊಡೋಕ್ಕಿಂತ ಮುಂಚೆ ನಿನಗೆ ನನ್ನ ಡೇಟಾ ಎಷ್ಟು ಕೊಡಬೇಕಿದೆ, ಏನು ಕೊಡಬೇಕಿದೆ, ಆ ಕಾರಣಕ್ಕೆ ಆಧಾರ್ ನಂಬರ್ ಕೂಡ ವರ್ಚುವಲ್ ಆಧಾರ್ ಅಂತ ಕೊಡೋಕೆ ಶುರು ಮಾಡಿದ್ದಾರೆ ಇವಾಗ, ನಾಟ್ ದ ರಿಯಲ್ ಟೈಮ್ ಆಧಾರ್. ನೀವು ಆ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಗೋಸ್ಕರ ಅಂತ ಹೇಳ್ಬಿಟ್ಟು ಮಾಸ್ಕ್ ಮಾಡಿ ಕೂಡ ಆಧಾರ್ ನಂಬರ್ ಕೊಡ್ಬೋದಿದೆ. ನೀವು ಆ ಆಧಾರ್ ಅಂತ ಅಪ್ಲಿಕೇಶನ್ ಇದೆಯಲ್ಲ, ಅದರಲ್ಲಿ ಆಪ್ಷನ್ ಬರುತ್ತದು. ನೀವು ಆಕ್ಚುಲಿ ಆಧಾರ್ ಕೊಡೋ ನೆಸೆಸಿಟಿ ಇಲ್ಲ. ನಮಗೆ ಜೊತೆಲಿ ಸೊ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ನೀವು ಹೇಳ್ಬೋದು? ಓಕೆ, ಅಲ್ಲ ಸರ್, ಅದ್ರ ಜೊತೆಗೆ ಇನ್ನೊಂದೇ ಒಂದು ಪ್ರಶ್ನೆ ಆಡ್ ಮಾಡ್ಬಿಡ್ತೀನಿ. ನಮಗೆ ಇನ್ನೂ ಅರ್ಥ ಆಗ್ದಲ್ಲ ಇರೋದು, OTPಗಳನ್ನು ಕೊಡಬೇಡಿ, ಅವ್ರು ಕೇಳಿದ ತಕ್ಷಣ ಕೊಡಬೇಡಿ ಅಂತೀರಿ. ಎಲ್ಲಿಂದ OTP ಶುರುವಾಗುತ್ತೆ? ನಾನು ಮನೆಗೇನೋ ಫುಡ್ಡನ್ನ ಆರ್ಡರ್ ಮಾಡ್ಕೊಳ್ತೀನಿ, OTP ಹೇಳಿ ಮೇಡಮ್ ಅಂತ ಫೋನ್ ಮಾಡ್ತಾರೆ. ಏನೋ ಡ್ರೆಸ್ಗಳನ್ನ ಬುಕ್ ಮಾಡ್ಕೊಂಡಿರ್ತೀನಿ, ಆನ್ಲೈನ್ ಶಾಪಿಂಗ್ ಮಾಡಿರ್ತೀನಿ, OTP ಕೊಡಿ ಅಂತ ಕೇಳ್ತಾರೆ, ಫೋನ್ ಮಾಡ್ತಾರೆ, OTP ಕೊಡಿ ಅಂತ ಕೇಳ್ತಾರೆ. ಎಲ್ಲ ಕಡೆ OTP. ನಮಗೆ ಇಲ್ಲಿ ಕನ್ಫ್ಯೂಷನ್ ಇದೆ, ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬಾರ್ದು ನಾವು. ನೋಡಿ, OTP ಇಸ್ ಒನ್ ಟೈಮ್ ಪಾಸ್ವರ್ಡ್ ಆರ್ ರಿಕ್ವೈರ್ಡ್ ಫಾರ್ ಅ ಸ್ಪೆಸಿಫಿಕ್ ಟ್ರಾನ್ಸಾಕ್ಷನ್. ಆ ಟ್ರಾನ್ಸಾಕ್ಷನ್ ಅನ್ನೋದು ನೀವು ಬ್ಯಾಂಕ್ ಮುಖಾಂತರ ಮಾಡ್ತಿದ್ರೆ ಇಟ್ಸ್ ಎ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ನೀವು ಅಮೆಝಾನಿಂದ ಯಾವುದೋ ಒಂದು ಗೂಡ್ಸ್ ಬರ್ತದೆ ನಿಮಗೆ ಅಂತ ಕೇಳಿದ್ರೆ ಇಟ್ಸ್ ಎ ಗೂಡ್ಸ್ ಟ್ರಾನ್ಸಾಕ್ಷನ್. ಅದು ಆ ಒಂದು ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಒಂದು ಅಥೆಂಟಿಸಿಟಿ ನೀವು ರಿವೀಲ್ ಮಾಡೋದಕ್ಕೋಸ್ಕರ ಅಂತ ಬಳಸುವಂಥದ್ದು OTP. ಅಂದರೆ ಒಬ್ಬ ಡೆಲಿವರಿ ಪಾರ್ಟ್ನರ್ ಬಂದಾಗ ನೀವೇ ಇದನ್ನ ಆರ್ಡರ್ ಮಾಡಿದ್ದೀರ ಅಂತ ಒಂದು ಕ್ಯಾಬ್ ಬುಕ್ ಮಾಡ್ತೀವಿ, ಓಲಾ ಊಬರ್ ಕ್ಯಾಬ್ ಬುಕ್ ಮಾಡ್ತೀವಿ, ಹೌದು ಇದೇ ಪ್ಯಾಸೆಂಜರ್ ಇದೇ ಕ್ಯಾಬ್ ಬುಕ್ ಮಾಡಿದ್ರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ಬಿಕಾಸ್ ಆಫ್ ದ OTP. ದಟ್ OTP ವಿಲ್ ಸೆಕ್ಯೂರ್ ದ ಟ್ರಾನ್ಸಾಕ್ಷನ್ ಅಂತ ಲೆಕ್ಕದಲ್ಲದು. ಸೊ ಬ್ಯಾಂಕಿನ ಒಂದು ಮೆಸೇಜ್ ಬಂದಾಗ ಇಫ್ ದ ಬ್ಯಾಂಕ್ ಹ್ಯಾಸ್ ಸೆಂಟ್ ಯು ಅ ಟ್ರಾನ್ಸಾಕ್ಷನ್ ವಿತ್ OTP, ಆ OTP ಯಾರು ಕೊಡ್ತಿದ್ದೀರಾ, ಎಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ ಡಬಲ್ ಚೆಕ್ ಇರಬೇಕು ನಿಮಗೆ. ಅದರ್ವೈಸ್ OTP ಇಸ್ ಎ ಕಾಮನ್ ಕ್ಲೇಚರ್, ಅದು ಕಾಮನ್ ನಾಮನ್ ಕ್ಲೇಚರ್. ಅದು ನೀವು ಎಲ್ಲಿ ಬೇಕೋ ಬಳಸ್ಬೋದಿದೆ. ಆದರೆ ಆ ಯಾವ ಒಂದು ಪೋರ್ಟಲಿಂದ OTP ಬಂದಿರುತ್ತೆ ಅದು ಆ ಒಂದು ಪೋರ್ಟಲಿನ ಆ ಒಂದು ಸ್ಪೆಸಿಫಿಕ್ ಟ್ರಾನ್ಸಾಕ್ಷನ್ಗೆ ಮಾತ್ರ ಅದು ಅನ್ವಯ ಆಗುವಂಥದ್ದು ಅರ್ಥ ಮಾಡ್ಕೋಬೇಕಿರುತ್ತೆ. ನಾವು ಈ ಎಲ್ಲದಕ್ಕೂ ಇನ್ಶೂರೆನ್ಸ್ ಮಾತಾಡ್ತೀವಿ, ಹೆಲ್ತ್ ಇನ್ಶೂರೆನ್ಸ್, ಎಲ್ಲದಕ್ಕೂ ಲೈಫ್ ಇನ್ಶೂರೆನ್ಸ್ ಇದೆ ಸರ್. ಸೈಬರ್ ಇನ್ಶೂರೆನ್ಸು ಕೂಡ ಕೇಳಿದ್ದೀವಿ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಏನು ಈ ಸೈಬರ್ ಇನ್ಶೂರೆನ್ಸ್ ಅಂದ್ರೆ ಏನು? ಇನ್ನ ಪ್ರೋಟೋಕಾಲ್ಸ್ ಯಾವುದು ಇದೆ ಸರ್, 2 ಕಂಪ್ನಿಗಳು ಕೊಡ್ತಿದ್ದಾರೆ. ಓಕೆ, ಪ್ರೋಟೋಕಾಲ್ ಅದು ಬೇರೆ ವಿಚಾರ ಇರ್ಬೋದು. 2 ಸ್ಪೆಸಿಫಿಕ್ ಕಂಪ್ನಿಗಳು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ ಆಫ್ ದೋಸ್ ಇನ್ಶೂರೆನ್ಸ್ ಕಂಪನೀಸ್, 2 ಕಂಪ್ನಿಗಳು ಕೊಡ್ತಿದ್ದಾರೆ. ಒಬ್ಬ ಸಾಧಾರಣ ವ್ಯಕ್ತಿ ಕೂಡ ಕೇವಲ 300 ಇಂದ 500 ರೂಪಾಯಿ ರೇಂಜಲ್ಲಿ ಹಿ ಕ್ಯಾನ್ ಸೆಕ್ಯೂರ್ ದ ಸೈಬರ್ ಇನ್ಶೂರೆನ್ಸ್. ಓಕೆ, ಅದು ನಾವು ಆನ್ಲೈನ್ ಶಾಪಿಂಗಲ್ಲಿ ಮಾಡಬೇಕಾದ್ರೆ ಮೋಸ ಹೋದರೆ ಇಷ್ಟು ಅಮೌಂಟ್ ತನಕ ನಂಗೆ ಸೆಕ್ಯೂರ್ ಆಗಬೇಕು ಅನ್ನೋದಕ್ಕೆ ಒಂದು ಪ್ರೀಮಿಯಂ ಕಟ್ಟಬೇಕಿರುತ್ತೆ. ನನ್ನ ಐಡೆಂಟಿಟಿ ಮಿಸ್ಯೂಸ್ ಆಗಿ ಏನೋ ಮೋಸ ಆಯಿತು ಅಂತ ಕೇಳಿದ್ರೆ, ಅದು ಸೈಬರ್ ಡಿಫಮೇಷನ್ ಆಯಿತು ಅಂದರೆ ಅದಕ್ಕೊಂದು ಲಿಸ್ಟ್ ಇದೆ ಮೇಡಮ್. ನಿಮಗೆ ಯಾವ ಲಿಸ್ಟ್ ಪ್ರಕಾರ ನೀವು ಸೆಕ್ಯೂರ್ ಮಾಡ್ಕೋಬೇಕಿರುತ್ತೆ, ಅದು ಪಾಲಿಸಿ ತಗೋಬೋದು. ತುಂಬ ಜನ ಡಿಸ್ಕಸ್ ಮಾಡಿಲ್ಲ ಅದನ್ನು. ಇದು ಇಟ್ ಇಸ್ ಅ ಮ್ಯಾಟರ್ ವಿಚ್ ಇಸ್ ಬೀಯಿಂಗ್ ಕನ್ಸಿಡರ್ಡ್ ಒಂದು. ಬಟ್ ಹೇಗೆ ಅಂದರೆ ಮಿಷಿನ್ ಗನ್ ಬುಲೆಟ್ಸ್ ಬರೋದಕ್ಕೆ ಇನ್ಶೂರೆನ್ಸಾ, ಒಂದು ಗನ್ನಲ್ಲಿ ಶೂಟ್ ಮಾಡಿದ್ರೆ ಇನ್ಶೂರೆನ್ಸಾ ಅನ್ನೋ ಪ್ರಶ್ನೆ ಥರ ಇದೆ. ಲೈಕ್ ಹೆಲ್ತ್ ಇನ್ಶೂರೆನ್ಸ್ ತರ ಇಂಥ ಕಾಯಿಲೆಗಳಿಗೆ ಮಾತ್ರ ಈಗ ಸುಮ್ಮನೆ ಒಂದು ಬರುತ್ತೆ 36 ಲಕ್ಷ ನಿಂಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ. ಪಾಪ ಅವನು ಯಾವ ಕಷ್ಟದಲ್ಲಿ ಇರ್ತಾನೆ, ಅವ್ನು ಟಕ್ ಅಂತ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಡ್ತಾನೆ. ಸಾರಿ, ಯುವರ್ ಲೋನ್ ಈಸ್ ನಾಟ್ ಸ್ಯಾಂಕ್ಷನ್ಡ್ ಅಂತ ಮೆಸೇಜ್ ಬರುತ್ತೆ, ಬಟ್ ಡೀಟೇಲ್ಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಈ ಥರ ಕೆಲಸ ಜನ ಮಾಡಬಾರ್ದು ಒಂದು. ಎರಡನೇ ಪ್ರಶ್ನೆ ಬರೋದು, ನಾವು
ಎಲ್ಲಿಗೆ ಫುಡ್ ಆರ್ಡರ್ ಮಾಡಿದ್ದೀವಿ, ಎಲ್ಲಿಗೆ OTP ಬರುತ್ತೆ ಅನ್ನೋದು ಅಲರ್ಟ್ ಆಗಿರಬೇಕು. ಇಟ್ ವಿಲ್ ಆಲ್ ಹ್ಯಾಪನ್ ಇನ್ ಅ ಮ್ಯಾಟರ್ ಆಫ್ ಹಾಫ್ ಅನ್ ಅವರ್, 10 ಮಿನಿಟ್ಸ್, 20 ಮಿನಿಟ್ಸ್. ಇವತ್ತು ಸ್ವಿಗ್ಗಿ ಆ ಥರ ಮಾಡಿದ್ರೆ ನೀವು ಮಾಡಿ ಮುಗಿಸೋಷ್ಟರಲ್ಲಿ ಮನೆ ಬಾಗಿಲಿಗೆ ಬಂದುಬಿಡುತ್ತೆ. ಬಟ್ ಸಂಬಂಧ ಇಲ್ಲದೇ ಇರೋ OTP, ನಿಮ್ಮ ಸ್ಕ್ರೀನಲ್ಲಿ ಇಲ್ಲದೇ ಇರೋ ವೆಹಿಕಲ್ ನಂಬರ್ ಬಂದಾಗ OTP ಅವ್ನು ತಗೋತಾನೆ, ಬಟ್ ನಿಮ್ಮ ಸ್ಕ್ರೀನಲ್ಲಿರೋ ನಂಬರ್ ಬಂದಿರಲ್ಲ. ಸರ್ ಆ ಕಾರ್ ಇಲ್ಲ, ಈ ಕಾರ್ ಬಂದಿದೆ. ಆ ಥರ ತೊಂದರೆಗಳಾಗೋ ಸಾಧ್ಯತೆ ಇದೆ. ಇಟ್ ಈಸ್ ಅ ಕ್ವಶನ್ ಆಫ್ ನೆಸೆಸಿಟಿ ಇದ್ದಾಗ ಯೂಸ್ ಮಾಡಿ, ಹುಷಾರಾಗಿ ಯೂಸ್ ಮಾಡಿ. ಇನ್ಶೂರೆನ್ಸ್ ಪ್ರಶ್ನೆ, ಬ್ಯಾಂಕ್ ಮನಿ ಇನ್ಶೂರೆನ್ಸ್ಗೆ 5 ಲಕ್ಷ ಇದೆ, ಗೋಲ್ಡ್ಗೆ ಇನ್ಶೂರೆನ್ಸ್ ಇಲ್ಲ, ಕಂಪ್ಲೇಂಟೇ ಕೊಡಬೇಕು. ಬಟ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಸೈಬರ್ ಕ್ರೈಮ್ ಕಡಿಮೆ. ಈಗ ಇವ್ರಿಗೇನೋ ಒಂದು ಮೆಸೇಜ್ ಬಂತು ಅಂದ್ರಲ್ಲ, ಅವನು 10 ನಿಮಿಷದಲ್ಲಿ 20 ಸಿಮ್ ಕಾರ್ಡ್ ಚೇಂಜ್ ಮಾಡಿಬಿಟ್ಟಿರ್ತಾನೆ. ಅವನಿಗೆ ಬರೋ ದುಡ್ಡು ಬಂದುಬಿಟ್ಟಿರುತ್ತೆ. ಅವನೊಂದು 1,00,000 ಜನಕ್ಕೆ ಕಳಿಸಿರ್ತಾನೆ, 100 ಜನ ದುಡ್ಡು ಕಟ್ಟಿರ್ತಾರೆ, ಅವ್ನ ಕೆಲಸ ಆಗೋಯ್ತು. ಸಿಮ್ ಕಾರ್ಡ್ ಬಿಸಾಕ್ತಾನೆ, ಇನ್ನೊಂದು ಆಫೀಸ್ಗೆ ಹೋಗ್ತಾನೆ, ಇನ್ನೊಂದು ಆಫೀಸ್ ಬಾಡಿಗೆ ತೊಗೋತಾನೆ, ಇನ್ನೊಂದು ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಇದು ನಿರಂತರ ಪ್ರಕ್ರಿಯೆ. ಓಕೆ ಬರ್ತೀನಿ. 4 ಜನರ ಹತ್ರ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದಮೇಲೆ ಈ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್. ಸರ್, ಈಗ ಈ ಆ್ಯಪ್ಗಳು ಡೆವಲಪ್ ಮಾಡಬೇಕಾದ್ರೆ ಮಲ್ಟಿ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ ಅಂತ ಕೇಳ್ಪಟ್ಟಿರ್ತೀವಿ. ಎಕ್ಸಾಂಪಲ್, ಫೋನ್ಗಳ ಸಾಫ್ಟ್ವೇರೇ ತಗೋಬೇಕಾದ್ರೆ ಹ್ಯಾಕ್ ಮಾಡಿ ನೋಡ್ಲಿಕ್ಕೂ ಒಂದು ಟೀಮ್ ಇರುತ್ತಂತೆ. ಹಿಂಗೆ ಮಾಡ್ಬೋದಾ, ಹಂಗೆ ಮಾಡ್ಬೋದಾ, ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಅವನ್ನೆಲ್ಲ ನೋಡಿ ಸೇಫ್ಟಿ ಇದೆ ಅಂತ ಮಾರ್ಕೆಟಿಗೆ ಆ ಪ್ರಾಡಕ್ಟನ್ನು ರಿಲೀಸ್ ಮಾಡ್ತಾರೆ. ಬಟ್ ಇಲ್ಲಿ ಹೆಂಗೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲೇ ಹೆಂಗೆ ಫ್ರಾಡ್ ಆಗ್ತಾ ಇದೆ? ನೀವು ಹೇಳಿದ ವಿಚಾರ ಬಂದು ಇನ್ನು ಸೈಬರ್ ವರ್ಲ್ಡಲ್ಲಿ ನಾವು ಹೇಳ್ಬೇಕಾದ್ರೆ ರೆಡ್ ಟೀಮ್ ಮತ್ತು ಬ್ಲೂ ಟೀಮ್ ಅಂತ ಕರಿತೀವಿ, ಅಥವಾ ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಥವಾ ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತ ಕರೀತಾರೆ. ಒಬ್ಬ ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡ್ತಾನೆ. ಇವಾಗ ಬ್ಯಾಂಕಲ್ಲಿ ಕೂಡ ಯಾರೋ ಒಂದು ಸ್ಕೀಮ್ ತರಬೇಕು ಅಂತ ಕೇಳಿದ್ರೆ ಆ ಸ್ಕೀಮ್ನ ಇರುವಂಥ ಒಂದು ಲೂಪ್ ಹೋಲ್ಸ್ಗಳೇನು ಅಂತ ರಿಸರ್ಚ್ ಮಾಡಲಿಕ್ಕೆ ಬೇರೆ ಒಂದು ಟೀಮ್ ಇರುತ್ತೆ. ಅದೇ ರೀತಿಯಲ್ಲಿ ಸೈಬರ್ ವರ್ಲ್ಡಲ್ಲಿ ಕೂಡ ಒಬ್ಬರು ಪ್ರಾಡಕ್ಟ್ ರೆಡಿ ಮಾಡಿದ್ರೆ ಆ ಪ್ರಾಡಕ್ಟ್ನ ಇನ್ನೊಂದು ಟೀಮ್ನವರು ಅದನ್ನು ಹೇಗೆ ಪೆನಿಟ್ರೇಟ್ ಮಾಡ್ಬೋದು, ಅದನ್ನ ಹೇಗೆ ಕಾಂಪ್ರಮೈಸ್ ಮಾಡ್ಬೋದು ಅಂತ ಅದೇ ಸಂಸ್ಥೆಯ ಇನ್ನೊಂದು ಟೀಮ್ ಅದು, ಅವ್ರು ಅದನ್ನು ವರ್ಕ್ ಮಾಡ್ತಾರೆ. ಸೊ ಅವರೆಲ್ಲ ವರ್ಕ್ ಮಾಡಿ ಸಣ್ಣ ಪುಟ್ಟ ಲೂಪ್ ಹೋಲ್ಸ್ಗಳನ್ನೆಲ್ಲ ಪ್ಯಾಚ್ ಅಪ್ ಮಾಡಿ ಎಲ್ಲ ಆದ ನಂತರ ದೇರ್ ಕ್ಯಾನ್ ಆಲ್ಸೋ ಬಿ ಎ ಥರ್ಡ್ ಪಾರ್ಟಿ ಆಡಿಟರ್. ಕೆಲವು ದೊಡ್ಡ ಕಂಪ್ನಿಗಳು ದೊಡ್ಡ ಅಪ್ಲಿಕೇಶನ್ಗಳನ್ನು ಮಾಡಬೇಕಾದ್ರೆ ಮತ್ತು ಥರ್ಡ್ ಪಾರ್ಟಿ ಆಡಿಟರ್ನ ಕರೀತಾರೆ. ಥರ್ಡ್ ಪಾರ್ಟಿ ಆಡಿಟರ್ ಅಂತ ಕೇಳಿದ್ರೆ ಆ ಒಂದು ಥರ್ಡ್ ಪಾರ್ಟಿ ಕಂಪನಿ ಇವರ ಒಂದು ಪ್ರಾಡಕ್ಟ್ನ ಇದೇ ರೀತಿ ಅಟ್ಯಾಕ್ ಮಾಡಿ ಕಾಂಪ್ರಮೈಸ್ ಮಾಡುವಂಥ ಪ್ರಯತ್ನ ಮಾಡಿ ಅವ್ರು ವಿಫಲ ಆದಾಗ ಈ ಒಂದು ಸಿಸ್ಟಮ್ ಕರೆಕ್ಟ್ ಆಗಿದೆ ಅಂತ ಅವಾಗ ಲಾಂಚ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಇಫ್ ಯು ಆಲ್ಸೋ ಲುಕ್ ಅಟ್ ಯಾವುದೋ ಒಂದು ಪ್ರಾಡಕ್ಟ್ ಬಂದಾಗ ಅದಕ್ಕೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ನಮಗೆ. ಯಾಕೆಂದರೆ ಅಪ್ಡೇಟ್ಸ್ ಬಂದಾಗ ಮುಂಚೆ ಆಗಿದ್ದು ಒಂದು ಪ್ರೋಗ್ರಾಮಿಂಗಲ್ಲಿ ಏನೋ ಒಂದು ಲೂಪ್ಸ್ ಬಂದಿರ್ಬೋದು ಅಥವಾ ಒಂದು ಅಪ್ಗ್ರೇಡ್ ಮಾಡೋ ಒಂದು ಸ್ಕೋಪ್ ಇರೋ ಕಾರಣಕ್ಕೋಸ್ಕರ ನಮ್ಮ ಮೊಬೈಲ್ಗಳಲ್ಲೂ ಆಗಿರ್ಬೋದು ನಮಗೆ 2 ತಿಂಗಳು ಒಂದೊಂದ್ಸಲಿ ಅಪ್ಡೇಟ್ ಬರ್ತಿರುತ್ತೆ ಮೊಬೈಲ್ ಫೋನ್ಗೆ. ಯಾಕೆಂದರೆ ಆ ಒಂದು ಇಶ್ಯೂ ಇತ್ತು, ರೆಕ್ಟಿಫೈ ಮಾಡಿದ್ದೀವಿ ಅಂದ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಅಲ್ಟಿಮೇಟ್ಲಿ ದೇರ್ ಇಸ್ ಅ ರೆಡ್ ಟೀಮ್ ಆ್ಯಂಡ್ ಬ್ಲೂ ಟೀಮ್. ಸೇಮ್ ಕಂಪನಿ ವಿಲ್ ಹ್ಯಾವ್ ಬೋತ್ ದ ಟೀಮ್ಸ್ ವಿಚ್ ವಿಲ್ ಡೂ ದ್ಯಾಟ್. ಅದೆಲ್ಲ ಆದ ನಂತರ ಅದು ಪ್ಲ್ಯಾಟ್ಫಾರ್ಮ್ ಬರುತ್ತೆ ಮೇಡಮ್. ಓಕೆ, ಆದರೆ ಇವಾಗ ನಡೆದಿರುವಂಥ ಒಂದು ಘಟನೆ ಡಿಸ್ಕಸ್ ಮಾಡಬೇಕಾದ್ರೆ ಒಬ್ಬ ಹೊರಗಿನ ವ್ಯಕ್ತಿ ಏಕಾಏಕಿ ಒಂದು ಬ್ಯಾಂಕಿನ ಇನ್ಫ್ರಾಸ್ಟ್ರಕ್ಚರ್ಗೆ ಅಟ್ಯಾಕ್ ಮಾಡ್ತಾನೆ ಅಂತ ಕೇಳಿದ್ರೆ ಆ ಬ್ಯಾಂಕಿನ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲದೇ ಅಟ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಬ್ಯಾಂಕಿನ ಒಂದು ವಲ್ನರಬಿಲಿಟೀಸು, ಬ್ಯಾಂಕಿನ ಒಂದು ಸೈಬರ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅವರ ಒಂದು ಪಾಸಿಬಲ್ ಲೂಪ್ ಹೋಲ್ಸ್ ಅಂತ ಏನಿರುತ್ತೆ ಅದನ್ನು ತಿಳ್ಕೊಂಡು ನಂತರನೇ ಹೊರಗಿನ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ. ಪ್ರಶ್ನೆ ಕೇಳಿದೆ ನಾನು, ಬ್ಯಾಂಕಿಂಗ್ ಆ್ಯಪ್ಗಳಲ್ಲಿ ಇಂಥ ಸಮಸ್ಯೆ, ನನ್ನ ಡೇಟಾ ಹೊರಗೆ ಲೀಕ್ ಆಗ್ತಾ ಇದೆ ಅಂದಾಗ ಇದು ನಿಜಕ್ಕೂ ಕಳುವಾಗಿರೋದಾ, ಒಳಗಿರೋರು ಯಾರ್ದೋ ಎಡವಟ್ಟ, ಅಥವಾ ಮಾರಿರೋದಾ? ನಾನು ಬ್ಯಾಂಕ್ ಮೇಲೆ ಆರೋಪ ಮಾಡ್ತಾ ಇಲ್ಲ, ಬ್ಯಾಂಕ್ ಒಳಗಿರೋ ಯಾರೋ ಸಿಬ್ಬಂದಿ ಇಂತ ಕತರ್ನ ಕೆಲಸಗಳನ್ನು ಮಾಡಿರೋದು ಹಿಂದೆಲ್ಲ ಎಕ್ಸಾಂಪಲ್ಗಳನ್ನು ನೋಡಿದೀವಿ. ಹಾಗಾಗಿ ಬ್ಯಾಂಕಲ್ಲಿ ಕೂಡ ಕಳುವ ಮಾರಾಟನ ಕೆಲವು ಪ್ರಕರಣಗಳಲ್ಲಿ 2 ಇರುತ್ತೆ ಮೇಡಮ್. ಬಟ್ ಇವಾಗ ಒಂದು ಸ್ಪೆಸಿಫಿಕ್ ಕೇಸ್ನ ಡಿಸ್ಕಸ್ ಮಾಡಬೇಡ, ಇನ್ ಜನರಲ್ ಮಾತಾಡಬೇಕು ಅಂತ ಕೇಳಿದ್ರೆ ಆ ಬ್ಯಾಂಕಿನ ಅಪ್ಲಿಕೇಶನ್ ಏನಿರುತ್ತೆ ದಟ್ ಇಸ್ ವೆರಿ ಲಿಮಿಟೆಡ್ ಸ್ಕೋಪ್ ಟು ಡೂ. ಲಿಮಿಟೆಡ್ ಅಂತ ಕೇಳಿದ್ರೆ ಓನ್ಲಿ ಫಾರ್ ದ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಮಾತ್ರ ಅದು ಅಪ್ಲಿಕೇಶನ್ ಅವರು ಪ್ಲಾಟ್ಫಾರ್ಮ್ಗೆ ತೊಗೊಂಬಂದಿರ್ತಾರೆ ಅಷ್ಟೇ. ಏನೊಬ್ಬ ಯೂಸರ್ ಇರ್ತಾನೆ, ಅವನ ಕ್ರೆಡೆನ್ಷಿಯಲ್ಸ್ ಎಸ್ಟಾಬ್ಲಿಷ್ ಮಾಡಬೇಕಿದೆ, ಅವನ ಅಕೌಂಟಿಗೆ ಸಂಬಂಧಪಟ್ಟಿದ್ದು ಮಾತ್ರ ಪಾಸಿಬಲ್ ಥ್ರೆಟ್ ಆ ಕೇಸಲ್ಲಿ. ಐ ಆಮ್ ನಾಟ್ ಡಿಸ್ಕಸಿಂಗ್ ಅಬೌಟ್ ದ ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ ಆಸ್ ಎ ಥ್ರೆಟ್. ನನ್ನ ಅಕೌಂಟ್ ಒಂದು 10,000 ರೂಪಾಯಿ ಇದೆ ಅಂತ ಕೇಳಿದ್ರೆ ನಾನು ಮಾಡೋ ಟ್ರಾನ್ಸಾಕ್ಷನ್ಗೆ 10,000 ರೂಪಾಯಿ ರಿಸ್ಕ್ ಅಷ್ಟೇ ನನಗೆ. ಅಷ್ಟು ಮಾತ್ರ ಒಬ್ಬ ಯೂಸರ್ ಯೂಸ್ ಮಾಡುವಂಥ ಅಪ್ಲಿಕೇಶನಿಂದ ಆಗುವಂಥ ಒಂದು ಮ್ಯಾಕ್ಸಿಮಮ್ ಥ್ರೆಟ್ ಅದು. ಬಟ್ ಬ್ಯಾಂಕಿಂಗ್ ಅಂತ ಬಂದಾಗ ಈ ಥರ 1,000 ಕೋಟಿ ಜನದ್ದು ಅಕೌಂಟು ಬ್ಯಾಂಕ್ ಇಟ್ಕೊಂಡಿರ್ಬೇಕಾದ್ರೆ ಅದಕ್ಕಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ದಟ್ ಈಸ್ ನಾಟ್ ಕಾಂಪ್ರಮೈಸ್ಡ್.
ಯಾವುದು ಇತ್ತೀಚಿನ ದಿನಗಳಲ್ಲಿ ಆ ಥರ ಯಾವುದು ಡೇಟಾಬೇಸ್ ನಮಗೆ ಲೀಕ್ ಆಗಿರುವಂಥ ಬ್ಯಾಂಕ್ ಇನ್ಫ್ರಾಸ್ಟ್ರಕ್ಚರ್ ಕಾಂಪ್ರಮೈಸ್ ಆಗಿರುವಂಥ ಪ್ರಕರಣಗಳು ಬಂದಿಲ್ಲ. ಬ್ಯಾಂಕಿನ ಡೇಟಾಬೇಸ್ ಲೀಕ್ಔಟ್ ಆಗಿರುವಂಥ ಪ್ರಕರಣಗಳು ಬಂದಿದೆ. ಒಂದು ಬ್ಯಾಂಕಿನ ಡೇಟಾಬೇಸ್ ಲೀಕ್ಔಟ್ ಆಗಬೇಕಾದ್ರೆ ಮೇಡಮ್ ಬ್ಯಾಂಕಿನಿಂದನೇ ಆಗಬೇಕು ಅಂತಿಲ್ಲ. ಐ ಟೆಲ್ ಯು, ಬ್ಯಾಂಕಿನ ಒಂದು ಲೋನ್ ತೊಗೊಂಡಿರ್ತಾರೆ ಜನ, ರೀಪೇ ಮಾಡೋದಿಲ್ಲ. ಅದು ರಿಕವರಿ ಮಾಡಲಿಕ್ಕೆ ಅಂತ ಏನು ಮಾಡ್ತಾರೆ ಅವರು, ಒಬ್ಬ ಔಟ್ಸೋರ್ಸ್ ಮಾಡ್ತಾರೆ. ಓಕೆ, ಒಂದು ಏಜೆನ್ಸಿ, ನೋಡಪ್ಪ ಇಷ್ಟು ಒಂದು 10 ಕೋಟಿ ರೂಪಾಯಿ ನಮ್ಮದು ರಿಕವರಿ ಇದೆ, ನೀವು ಎಷ್ಟು ಮಾಡ್ತೀವಿ, ನಿಮ್ಮ ಕಮಿಷನ್ ಇಷ್ಟು. ಅವ್ನಿಗೆ ಏನು ಇನ್ಫಾರ್ಮೇಷನ್ ಬೇಕಿದೆ, ಆ ಕಸ್ಟಮರ್ದು ಬ್ಯಾಂಕಿಂಗ್ ಇನ್ಫಾರ್ಮೇಷನ್ನು, ಅವನದು ಪಾಸ್ವರ್ಡ್, ಅವನದು ಯೂಸರ್ ನೇಮು, ಅವನ ಕ್ರೆಡೆನ್ಷಿಯಲ್ಸು, ಅಡ್ರೆಸ್ ಎಲ್ಲ ಬರಬೇಕಿರುತ್ತೆ. ಆ ಥರ್ಡ್ ಪಾರ್ಟಿ ವೆಂಡರ್ ಏನಿದ್ದಾನೆ ಅವನು ಯಾವ ರೀತಿಯಲ್ಲಿ ನಿಮ್ಮ ಡೇಟಾನ ಸೆಕ್ಯೂರ್ ಮಾಡ್ತಾನೆ ಅಂತ ಏನಾದರೂ ಮಾನದಂಡ ಇಟ್ಟಿದ್ದಾರೆ ಬ್ಯಾಂಕ್ನವರು, ಮೇ ನಾಟ್ ಬಿ. ಅವನು ಈ ಥರ ಒಂದು 4 ಚೇರ್ ಹಾಕೊಂಡು ಕೂತ್ಕೊಂಡು ರಿಕವರಿ ಮಾಡ್ಕೊಂಡು ಕೂತ್ಕೊಂಡ್ರು ಅಂತ ಆಫೀಸ್ ಅವ್ರದ್ದೆಲ್ಲ ಡೇಟಾ ಬಂದು ಬ್ಯಾಂಕ್ದದು. ಬಟ್ ಲೀಕ್ಔಟ್ ಆಗ್ತಿರೋ ಒಂದು ಎಂಡ್ ಸೋರ್ಸ್ ಏನಿದೆ ಅದು ಬ್ಯಾಂಕಿನಿಂದ ಆಗ್ತಿರುವಂಥ ವಿಚಾರ ಅಲ್ಲ, ಅದು ಬ್ಯಾಂಕ್ಗೆ ಅಟ್ಯಾಚ್ ಆಗಿರುವಂಥ ಯಾವುದೇ ಒಂದು ಲೂಪ್ ಹೋಲಿಂದ ಆಗ್ತಿರುವಂಥ ಸಾಧ್ಯತೆಗಳು ಕೂಡ ಇರ್ಬೋದು. ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಷನ್ಗಳು, ಈ ಥರ ಯೂಸರ್ ಆಕ್ಸೆಸ್ ಇನ್ಫಾರ್ಮೇಷನ್ಗಳೇನಿದೆ ಅಲ್ಲಿ ಲೀಕ್ಔಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅಲ್ಟಿಮೇಟ್ಲಿ ದ ಅಪ್ಲಿಕೇಶನ್ಸ್ ಆರ್ ಸ್ಟಿಲ್ ಸೆಕ್ಯೂರ್ಡ್. ಓಕೆ, ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಸ್ಟಿಲ್ ಸೆಕ್ಯೂರ್ಡ್. ಅವರು ಯಾರ್ಯಾರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅವರು ಅಲ್ಲಿ ಎಷ್ಟು ಸೆಕ್ಯೂರ್ಡ್ ಆಗಿದೆ ಅಂತ ಅವರು ವೆರಿಫೈ ಮಾಡಿಲ್ಲರೋ ಕಾರಣಕ್ಕೋಸ್ಕರ ವಲ್ನರಬಿಲಿಟಿ ಇಸ್ ವೆರಿ ಹೈ. ಎಸ್ ಸರ್, ಈಗ ಈ ರೀತಿಯ ಕಾನೂನು ವಂಚನೆಗಳಿಗೆ ಕಾನೂನು ಮುಖಾಂತರ RBI ಏನು ಮಾಡಬೇಕಿತ್ತು, ಏನು ಮಾಡಬೇಕು? ಸುಮಾರು ಮಾಡಿದೆ. ಈಗಲೂ ಒಂದು ಕಮಿಟಿ ಈಸ್ ವರ್ಕಿಂಗ್ ಫಾರ್ ದಿ ಗೈಡ್ಲೈನ್ಸ್. ಅವ್ರು ಹೇಳಿದ ಥರ ಬ್ಯಾಂಕಿಂಗ್ ಸೆಕ್ಯೂರಿಟಿ ಯಾವ ರೀತಿ ನಡೆಯುತ್ತೆ ಅಂತ ಸಿಂಪಲ್ಲಾಗಿ ಹೇಳ್ತೀನಿ. ಒಂದು ಗಾದ್ರೇಜ್ ಅಲ್ಮೇರ ಮಾಡಿದ್ದೀನಿ ನಾನು, ನನ್ನ ಕೀನಲ್ಲಿ ಸೇಫ್ಟಿ ಮಾಡಿದ್ದೀನಿ. ಆಮೇಲೆ ಒಬ್ಬ ಕಳ್ಳನ್ನ ಕರಿತೀನಿ, ಓಪನ್ ಗುರು ಇದು ಅಂತ. ಅವನು ಓಪನ್ ಮಾಡಿದ್ರೆ ನಾನು ಸೇಫ್ ಇಲ್ಲ, ಅವನು ಓಪನ್ ಮಾಡೋಕ್ಕೆ ಆಗಿಲ್ಲ ಅಂದರೆ ನಾನು ಸೇಫ್. ಆ ಥರ ಕಳ್ಳನೂ ನನ್ನ ಬ್ಯಾಂಕಲ್ಲೇ ಎಂಪ್ಲಾಯಿ ಮಾಡಿದವನು. ರೆಡ್ ಟೀಮ್ ಮತ್ತೆ ಬ್ಲೂ ಟೀಮ್ ಅಂತ ಇರುತ್ತೆ. ಎಸ್, ಅದೇ ಅವರು ಹೇಳಿದ್ದು. ಸೊ ಇದೆರಡೂ ಆದಮೇಲೆ ಅಪ್ಲಿಕೇಶನ್ ಅಪ್ಲೋಡ್ ಆಗುತ್ತೆ. ಬಟ್ ನಮ್ಮಿಬ್ಬರಿಗಿಂತ ಮೀರಿ ಒಬ್ಬ ಕಳ್ಳ ಇದ್ದರೆ ಅವನು ಓಪನ್ ಮಾಡ್ತಾನೆ. ಅಥವಾ ನಾನು ಕೀ ಮಾಡಿದವನು ಆ ಕಳ್ಳನ ಗುರು ಇದೇ ಕೀ ಸ್ವಲ್ಪ ಚೇಂಜ್ ಮಾಡು ಅಂದರೆ ಮಾಡ್ತಾನೆ. ಅದೇ ಒಳಗಿಂದ ಮಾಹಿತಿ ಸೋರಿಕೆ ಆಗಿರೋ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಸಂತೋಷ್ ಅವರೇ, ನಿಮ್ಮ ಪ್ರಶ್ನೆ ಏನಾದರೂ ಇದ್ರೆ ನೀವು ಕೇಳ್ಬೋದು. ಇಲ್ಲಿ ತಜ್ಞರಿದ್ದಾರೆ, ಉತ್ತರ ಕೊಡ್ತಾರೆ. ಸರ್, ತನೇಂದ್ರ ಸರ್ ಅವರು ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಸರ್, ಇಲ್ಲಿ ಸರ್ಕಾರ ನಮ್ಮ ಡೇಟಾವನ್ನ ಕಲೆಕ್ಟ್ ಮಾಡುತ್ತೆ. ಫಸ್ಟ್ ಆಗಿ ನಮ್ಮ ಮಕ್ಕಳು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸುವಂತ ಸಂದರ್ಭದಲ್ಲಿ, ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸಕ್ಕಂತ ಸಂದರ್ಭದಲ್ಲಿ, ಮನೆಗೆ ಬಳಸ್ತಕ್ಕಂತ ನಾನು LPG ಡೊಮೆಸ್ಟಿಕ್ ಸಿಲಿಂಡರ್ ತಗೊಳ್ಬೇಕಂತ ಸಂದರ್ಭದಲ್ಲಿ ಎಲ್ಲಾ ಡೇಟಾ ಕಲೆಕ್ಟ್ ಮಾಡುತ್ತೆ. ನನ್ನ ಸೊಸೈಟಿಯಿಂದ ಸಿಗ್ತಕ್ಕಂತ ಒಂದು 5 kg ಅಕ್ಕಿ ತಗೊಳ್ಳಿಕ್ ಹೋದ್ರು ಕೂಡ ನನ್ನ ಡೇಟಾವನ್ನ ನಾನು ಕೊಟ್ಟಿರ್ತೀನಿ. ಅದೇ ರೀತಿ ಬ್ಯಾಂಕಿಗೆ ಹೋದಂತ ಸಂದರ್ಭದಲ್ಲಿ ಅಥವಾ ಬೇರೆ ಯಾವ್ದಾದ್ರು ಒಂದು ಏನೇ ಪ್ರಕ್ರಿಯೆ ಮಾಡಿದ್ರು ಕಡೆ ಇವತ್ತು ನಮ್ಮ ಮೊಬೈಲ್ ನಂಬರ್ ಕಂಪಲ್ಸರಿ ಆಗಿ ಕೊಡ್ಬೇಕು ಅಂತ ಹೇಳಿ ಇವತ್ತು ಸರ್ಕಾರಗಳು ಇವತ್ತು ಡಿಜಿಟಲ್ ಇಂಡಿಯಾ ಹೆಸರ ಮೇಲೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಸಂಪೂರ್ಣವಾಗಿ ನಮ್ಮ ಡೇಟಾವನ್ನ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಸರ್ಕಾರ ಮತ್ತು ಕೆಲ ಸಂಸ್ಥೆಗಳು ಈ ರೀತಿ ಡೇಟಾವನ್ನ ನಮಗೆ ಗೊತ್ತಿರ್ಲಾರ್ದಂಗೆ ನಮ್ಮ ಡೇಟಾವನ್ನ ಅನಧಿಕೃತವಾಗಿ ಯಾರಿಗೋ ಮಾರ್ಕೊಳ್ಳೋಂತ ಸಂದರ್ಭ ಏನ್ ಬರ್ತಾ ಇದೆ ಅಲ್ಲಿ ಇವತ್ತು. ಆ ರೀತಿ ಅನಧಿಕೃತವಾಗಿ ಮಾರಾಟ ಆದಂತ ಡೇಟಾ ಸಂಬಂಧಪಟ್ಟಂಗೆ ಅವ್ರ ಮೇಲೆ ಏನಾದ್ರು ಕ್ರಮ ತಗೊಳ್ಳಿಕ್ಕೆ RBI ಏನಾದ್ರು ಒಂದು ಗೈಡ್ಲೈನ್ಸ್ ಇದೆನಾ? ಜೊತೆಗೆ ಈ ರೀತಿ ಆನ್ಲೈನ್ ಫ್ರಾಡ್ ಆದಂತ ಸಂದರ್ಭದಲ್ಲಿ ಆ ಫ್ರಾಡ್ ನಾನು ಫ್ರಾಡ್ ಲಿಂದ ತಪ್ಪಿಸ್ಕೋಬೇಕು ಅಂತಂದಾಗ ಅಥವಾ ಆ ಫ್ರಾಡ್ ಲಿಂದ ನಾನು ವಾಪಸ್ ಹೊರಗಡೆ ಬರ್ಬೇಕಂತಂದಾಗ ನನ್ನ ಹತ್ತಿರದ ನನ್ನ ಹೋಮ್ ಬ್ರಾಂಚಿಗೆ ನಾನು ಹೋಗ್ತೀನಿ. ಹೋಮ್ ಬ್ರಾಂಚ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನನಗೆ ಸಪರೇಟ್ ಆಗಿ ಒಂದು ಹೆಲ್ಪ್ ಡೆಸ್ಕ್, ಅಂದ್ರೆ ಸೈಬರ್ ಕ್ರೈಮ್ ಲಿಂದ ನನಗೆ ತೊಂದರೆ ಆಗಿದೆ, ಆ ಸೈಬರ್ ಕ್ರೈಮ್ ಸಂಬಂಧಪಟ್ಟಂಗೆ ಅಡ್ವೈಸ್ ಮಾಡ್ಲಿಕ್ಕೆ ಮತ್ತೆ ನನ್ನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಒಂದು ಹೆಲ್ಪ್ ಡೆಸ್ಕ್ ಏನಾದ್ರು ಬ್ಯಾಂಕ್ಗಳಲ್ಲಿ ಕೊಡ್ಲಿಕ್ಕೆ RBI ಗೈಡ್ಲೈನ್ಸ್ ಏನಾದ್ರು ಇದೆನಾ ಅಂತೇಳಿ ತಾವು ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತೇಳಿ. ಸರ್, ನಿಮ್ಮ ಪ್ರಶ್ನೆ 2 ಸೆಪರೇಟ್ ಪ್ರಶ್ನೆಗಳಿದೆ. ಮೊದಲನೇ ಪ್ರಶ್ನೆ ಬಂದು ಗೌರ್ಮೆಂಟ್ ಯಾಕೆ ನಮ್ಮ ಮೊಬೈಲ್ ನಂಬರ್ಗಳನ್ನ ತಗೊಳುತ್ತೆ ಮತ್ತು ಅದನ್ನು ಗೌರ್ಮೆಂಟ್ ಯಾವ ಒಂದು ಆ್ಯಕ್ಷನ್ ತೊಗೊಂಡಿದೆ ಡೇಟಾ ಪ್ರಿವೆಂಟ್ ಅಥವಾ ಡೇಟಾ ಈ ಥರ ಸೋರಿಕೆ ಆಗುತ್ತೆ ತಡೆಗಟ್ಟಲಿಕ್ಕೆ ಅನ್ನೋದಕ್ಕೆ. ಸರ್, ನಮ್ಮ ಡೇಟಾ ನಮ್ಮ ಜವಾಬ್ದಾರಿ ಮೊದಲನೇ ವಿಚಾರ. ಗೌರ್ಮೆಂಟ್ ಮಾಡುವಂಥ ಎಲ್ಲ ಕೆಲಸಗಳು ಗೌರ್ಮೆಂಟ್ ಮಾಡ್ತಿದೆ. ಮತ್ತು ಗೌರ್ಮೆಂಟ್ ಸ್ಕೀಮ್ಗಳಿಗೆ ನಿಮ್ಮ ಮೊಬೈಲ್ ನಂಬರ್ ಯಾಕೆ ಕೊಡಬೇಕಿದೆ ಅಂತ ಕೇಳಿದ್ರೆ ಅದು ನಿಮ್ಮನ್ನು ಐಡೆಂಟಿಫೈ ಮಾಡುವಂಥ ಒಂದು ಪ್ರಕ್ರಿಯೆ. ಬಿಕಾಸ್ ಇವತ್ತಿನ ದಿನ ಮೊಬೈಲ್ ನಂಬರ್ ಈಸ್ ಆಲ್ಸೋ ಲಿಂಕ್ಡ್ ಟು ಯುವರ್ ಆಧಾರ್ ನಂಬರ್. ಓಕೆ, ಆ ಆಧಾರ್ ಬೇಸ್ಡ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಇಟ್ಸ್ ನಾಟ್ ದ ಮೊಬೈಲ್ ನಂಬರ್ ಆ್ಯಕ್ಚುಲಿ. ಗೌರ್ಮೆಂಟ್ ಈಸ್ ಮ್ಯಾಪಿಂಗ್ ಯುವರ್ ಆಧಾರ್ ನಂಬರ್.
ಬಿಕಾಸ್ ಆಧಾರ್ ನಂಬರು ಈ ನಿಮ್ಮ ಮೊಬೈಲ್ಗೆ ಟ್ಯಾಗ್ ಆಗಿರೋ ಕಾರಣಕ್ಕೋಸ್ಕರ ಇದು ನಂದೇ ಆಧಾರ್ ನಂಬರು ಅಂತ ಹೇಳ್ಕೊಳ್ಳೋದಕ್ಕೆ ನೀವು ನಿಮ್ಮ ಮೊಬೈಲ್ಗೆ ಬರುವಂಥ OTPನ ನೀವು ರಿವೀಲ್ ಮಾಡೋದ್ರಿಂದ ಈ ಆಧಾರ್ ನಂದೇ ಅಂತ ಹೇಳ್ಕೊಳ್ಳೋಂಥ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಗೌರ್ಮೆಂಟು ಆ ರೀತಿ ಒಂದು ಪ್ರಕ್ರಿಯೆ ಮಾಡ್ತಿದೆ. ಗೌರ್ಮೆಂಟು ನಮ್ಮ ಮೊಬೈಲ್ ನಂಬರ್ ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ. ಗೌರ್ಮೆಂಟ್ ಈಸ್ ಡೂಯಿಂಗ್ ಎವ್ರಿಥಿಂಗ್ ಪಾಸಿಬಲ್ ಟು ಸೆಕ್ಯೂರ್ ಅವರ್ ಡೇಟಾ. ಸೊ ಇತ್ತೀಚೆಗೆ ಟಿಕ್ಟಾಕ್ ಅನ್ನೋ ಒಂದು ಅಪ್ಲಿಕೇಶನ್ನ ಬ್ಯಾನ್ ಮಾಡ್ತು ಗೌರ್ಮೆಂಟು, ಅಥವಾ ಎಷ್ಟೋ ಚೈನೀಸ್ ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡ್ತು. ಯಾವ ಕಾರಣಕ್ಕೆ ಬ್ಯಾನ್ ಮಾಡಿದೆ ಅದು? ಯಾಕೆಂದರೆ ನಮ್ಮ ಭಾರತ ದೇಶದ ನಾಗರಿಕರ ಡೇಟಾಗಳು ನಮಗೆ ಗೊತ್ತಿಲ್ಲದಲೇ ಯಾವುದೋ ಮೂರನೇ ವ್ಯಕ್ತಿಯ ಕೈ ಸೇರ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಬ್ಯಾನ್ ಮಾಡಿದ್ದಾರೆ ಅದನ್ನು. ಇನ್ ಅಡಿಷನ್ RBI ತೊಗೊಳ್ಳೋಂಥ ಗೈಡ್ಲೈನ್ ಏನು ಸಿಟಿ ಇಲ್ಲ, ಗೌರ್ಮೆಂಟ್ ಒಂದು ಆ್ಯಕ್ಟ್ ಎನಾಕ್ಟ್ ಮಾಡಿದೆ, DPDPA ಅಂದ್ಬಿಟ್ಟು ಅಂತ, ಡಿಜಿಟಲ್ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದ್ಬಿಟ್ಟು ಅಂತ. ಅಂದರೆ ನಮ್ಮ ಮಾಹಿತಿ ಎಲ್ಲೆಲ್ಲಿ ನೀವು ಕೊಡ್ತಿದ್ದೀರಾ, ಯಾರಿಗೆ ನೀವು ಶೇರ್ ಮಾಡಿರ್ತೀರಾ ಅವನಿಗೆ ನಿಮ್ಮ ಮಾಹಿತಿನ ಸೆಕ್ಯೂರ್ ಮಾಡೋ ಜವಾಬ್ದಾರಿ ಇದೆ ಆ ಒಂದು ಆ್ಯಕ್ಟ್ ಪ್ರಕಾರ. ಅವನು ಕೇರ್ಲೆಸ್ನೆಸ್ಸಿಂದ ನಿಮ್ಮ ಡೇಟಾ ಸೋರಿಕೆ ಆದ ಪಕ್ಷದಲ್ಲಿ ಅಪ್ ಟು 25 ಕೋಟಿ ರೂಪಾಯಿ ತನಕ ಪೆನಾಲ್ಟಿ ಹಾಕೋ ಕ್ಲಾಸ್ ಇದೆ ಅದರಲ್ಲಿ. ಪ್ಲಸ್ ನಿಮಗೆ ಇವತ್ತು ಶೇರ್ ಮಾಡಿರ್ತೀರ ಇನ್ಫಾರ್ಮೇಷನ್, ನೀವು ನಾಳೆ ದಿನ ಹೋಗ್ಬಿಟ್ಟು ನೋಡಪ್ಪ ನನ್ನ ಇನ್ಫಾರ್ಮೇಷನ್ ಶೇರ್ ಮಾಡಿದ್ನಲ್ಲ ನನಗೆ ಇಷ್ಟ ಇಲ್ಲ ನೀ ಇಟ್ಕೊಂಡಿರೋದು ತೆಗೆದುಬಿಡು ಅಂತ ಕೇಳಿದ್ರೆ ಅವ್ನು ತೆಗೆಯುವಂಥ ಒಂದು ಆಬ್ಲಿಗೇಷನ್ ಇವತ್ತಿನ ದಿನ DPDPA ಅಂಡರಲ್ಲಿ ಪ್ರೊವಿಷನ್ ಕೊಟ್ಟಿದ್ದಾರೆ. ಆದರೆ ಈ ಒಂದು DPDPA ಅನ್ನೋದೇನಿದೆ ಒಂದು 3-4 ತಿಂಗಳು ಮುಂಚೆ ಇದನ್ನು ಎನಾಕ್ಟ್ ಮಾಡಿ ಅದಕ್ಕೆ ಚಾಲನೆ ಕೊಟ್ಟಿರುವಂಥ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಇದು ಎಫೆಕ್ಟಿವ್ ಆಗಿ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೋಬೋದಿದೆ. ಒಂದು ವಿಚಾರ ತಾವು ಕೂಡ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದು ಗೌರ್ಮೆಂಟ್ ಮಾಡೋ ಕೆಲಸ ಮಾಡಿದೆ. ಎರಡನೇದು ಬಂದು ನೀವು ಬ್ಯಾಂಕ್ ಕಾಂಪ್ರಮೈಸ್ ಆದಾಗ ಬ್ಯಾಂಕ್ಗೆ ಹೋಗಬೇಕು, ಒಂದು ಸಿಂಗಲ್ ವಿಂಡೋ ಇರಬೇಕು ನನಗೆ ಅಂತ ನೀವು ಕೇಳಿದ್ರಿ. ಸರ್, ಯಾವುದೇ ಒಂದು ಸೈಬರ್ ಘಟನೆ ಆದಾಗ ನೀವು ಯಾವ ಬ್ಯಾಂಕ್ಗೆ ಆಗಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಆಗಲಿ ಹೋಗೋ ನೆಸೆಸಿಟಿನೇ ಇಲ್ಲ. 1930 ಮೇಕ್ ಎ ನೋಟ್ ಪ್ಲೀಸ್, 1930 ಇದು ಟೋಲ್ ಫ್ರೀ ಹಾಟ್ಲೈನ್ ನಂಬರ್. ಇದು ಪ್ಯಾನ್ ಇಂಡಿಯಾ. ಇದು ನೀವು ಕನೆಕ್ಟ್ ಮಾಡಿದ ತಕ್ಷಣ, ಇವಾಗ ನೀವು ಒಂದು 10,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಡು ಫ್ರಾಡ್ ಆಗಿದೆ ಗೊತ್ತಾದ ತಕ್ಷಣ 1930ಗೆ ಫೋನ್ ಮಾಡಿ ಈ ಥರ ಒಂದು ಯಾವುದೋ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಇಂಥ ಮಾಹಿತಿ ಕೊಟ್ಟರೆ ನೀವು ದ ಮೂಮೆಂಟ್ ಯು ಶೇರ್ ದಟ್ ಇನ್ಫಾರ್ಮೇಷನ್ ಯಾವ ಫ್ರಾಡ್ಸ್ಟರ್ ಅಕೌಂಟ್ಗೆ ದುಡ್ಡು ಹೋಗಿದೆಯೋ ಆ ಅಮೌಂಟ್ ಬ್ಲಾಕ್ ಆಗುತ್ತೆ. ಅದಾದ ನಂತರ ನೀವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಹೇಳ್ಬೋದಾ ಸರ್ ಇಷ್ಟು ನಿಮಿಷ ಅಂತ? ಗೋಲ್ಡನ್ ಅವರ್ ಈಸ್ ಮ್ಯಾಕ್ಸಿಮಮ್ 1 hour. 1 ಗಂಟೆಗಳು ನೀವು ದುಡ್ಡು ಕಳ್ಕೊಂಡ 1 ಗಂಟೆಗಳ ಒಳಗಡೆ ನೀವು 1930 ಮುಟ್ಟಿದ್ದೆ ಆದ ಪಕ್ಷದಲ್ಲಿ ದುಡ್ಡು ವಾಪಸ್ ಬರುವಂತ 99% ಚಾನ್ಸಸ್ ಇದೆ ಅಂತ. 100% ಹೇಳಿ ಬರೋದಿಲ್ಲ, ಚಾನ್ಸಸ್ ಇದೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಬಹಳ ಅರ್ಥಪೂರ್ಣವಾದಂತಹ ಚರ್ಚೆ ಇವತ್ತಾಗಿತ್ತು. ಎಲ್ಲರೂ ನಿಮ್ಮ ಅನುಭವಗಳನ್ನ ಮತ್ತು ನಮ್ಗಳಿಗೆ ಎಚ್ಚರಿಕೆ ಕೊಡುವ ಕೆಲಸವನ್ನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಬ್ಯಾಂಕ್ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಸೇಫ್ ಅನ್ನೋ ಪ್ರಶ್ನೆ ಇತ್ತು. ಇನ್ನೊಂದು ನಮ್ಗಳ ಎಡವಟ್ಟು ಏನು ಅಂದ್ರೆ ಈ OTP ವಿಚಾರದಲ್ಲಿ ನಮ್ಗದು ಇವತ್ತಿಗೂ ಕೂಡ ರಾಕೆಟ್ ಸೈನ್ಸ್ ಆಗಿ ಉಳ್ಕೊಂಡಿದೆ. ಎಷ್ಟೋ ಜನಕ್ಕೆ ಓದಿರುವಂತವ್ರು ಎಡುತ್ತಾ ಇದ್ದಾರೆ, ಪಾಪ ಓದಕ್ ಬರ್ದಲ್ಲ ಇದ್ದಂಥವ್ರು ಇನ್ನೂ ಪ್ರತಿದಿನ ಎಡ್ಕೊಳ್ತಾ ಇದ್ದಾರೆ. ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ಅಥವಾ ಹ್ಯಾಕಿಂಗ್ ಮಾಡೋ ವ್ಯವಸ್ಥೆಗಳು ಹೆಚ್ಚಾಗ್ತಾ ಇರಬೇಕಾದ್ರೆ OTP ಕೇಳಿದ ತಕ್ಷಣ ಕೊಡೋದು, ಎಲ್ಲೆಲ್ಲೋ ಹೋಟ್ಲಲ್ಲಿ ಕೂತ್ಕೊಂಡು ವೈಫೈಗಳನ್ನ ಕನೆಕ್ಟ್ ಮಾಡ್ಕೊಳ್ಳೋದು, ವೈಫೈ ಪಾಸ್ವರ್ಡ್ಗಳನ್ನು ಕೇಳೋದನ್ನ ಮೊದಲು ಸ್ಟಾಪ್ ಮಾಡೋಣ. ಒಂದು. ಎರಡನೇದು ವಿಷಯ ಏನಪ್ಪ ಅಂತ ಹೇಳಿದ್ರೆ 1930 ಇನ್ ಕೇಸ್ ಸರ್ ಹೇಳ್ತಾ ಇದ್ದಂಗೆ ಎಲ್ಲೋ ನಿಮ್ಮ ಅಕೌಂಟಿಂದ ಹಣ ನಿಮಗೆ ಗಮನಕ್ಕೆ ಬರ್ದಲೆ ಯಾರೋ ತಗೊಂಡ್ರು 10,000ನೋ ಲಕ್ಷನೋ ಅದೆಷ್ಟೋ ಇರಲಿ, ಈ 1930 ಅನ್ನೋ ನಂಬರ್ಗೆ ಕಾಲ್ ಮಾಡಿ ತಕ್ಷಣ ನಿಮ್ಮ ಹಣ ಟ್ರಾನ್ಸಾಕ್ಷನ್ ಆಗೋದು ಸ್ಟಾಪ್ ಆಗುತ್ತೆ. ನಿಮಗೆ ಆ ಹಣ ವಾಪಸ್ ಬರುವ ಚಾನ್ಸಸ್ 99% ಇರುತ್ತೆ ಅಂತ ಹೇಳ್ತಾ ಇದ್ರು. ಇದರ ಜೊತೆಗೆ ನಾವೆಷ್ಟೇ ಜೋಪಾನ ಇದ್ರು ಸಾಲಲ್ಲ, ಹ್ಯಾಕಿಂಗ್ ಅಥವಾ ಹ್ಯಾಕರ್ಸ್ ಇರೋ ತನಕ ನಮ್ಮ ಭದ್ರತೆಯಲ್ಲಿ ನಾವಿರೋಣ. ಆ್ಯಂಡ್ ಸರ್ಕಾರವು ಕೂಡ ಇದಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕು. ಬಿಕಾಸ್ ನನ್ನ ಪ್ರೈವಸಿ ಜೋಕ್ ಅಲ್ಲ. ಸರ್ಕಾರವು ಹೆಚ್ಚಿನ ಮನ್ನಣೆ ಕೊಡಬೇಕು, ನಾವು ಕೂಡ ಮೈ ತುಂಬ ಕಣ್ಣಾಗಿರಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.